ವೇಗವಾಗಿ ಸತ್ಯವೇದ ಗ್ರಂಥದಿಂದ ನಾನು ಅಲ್ಪ ಸಮಯ ಇವತ್ತಿಗೆ ಬೇಕಾಗಿರುವಂತಹ ಆಲೋಚನೆಯನ್ನು ನಿಮ್ಮ ಮುಂದೆ ತರಲಿಕ್ಕೆ ನಾನು ಬಯಸ್ತೀನಿ. ನನ್ನ ವಿಷಯ ಅದೃಶ್ಯವಾದಂಥ ಯುದ್ಧವಾಗಿರುತ್ತದೆ. ಇನ್ವಿಸಿಬಲ್ ಬ್ಯಾಟಲ್, ದ ಇನ್ವಿಸಿಬಲ್ ಬ್ಯಾಟಲ್, ಅದೃಶ್ಯವಾಗಿರುವಂಥ ಯುದ್ಧವಾಗಿರುತ್ತದೆ. ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ, ನಿಮಗೆಲ್ಲರಿಗೂ ಸುಪರಿಚಿತವಾಗಿರುವಂಥ ವಾಕ್ಯ. ನಾನು ಪದೇ ಪದೇ ಇದನ್ನು ಹೇಳೋದು ಏನಕ್ಕೆಂದರೆ ನಿಮ್ಮನ್ನು ಯುದ್ಧಕ್ಕಾಗಿ ಸಿದ್ಧ ಮಾಡೋದು. 144ನೇ ಕೀರ್ತನೆ 1ನೇ ವಾಕ್ಯ, ಆತನು ನನ್ನ ಕೈಗಳಿಗೆ ಯುದ್ಧ ವಿದ್ಯೆಯನ್ನು, ಆತನು ನನ್ನ ಕೈಗಳಿಗೆ ಯುದ್ಧ ವಿದ್ಯೆಯನ್ನು, ಬೆರಳುಗಳಿಗೆ ಕಾಳಗವನ್ನು ಬೆರಳುಗಳಿಗೆ ಕಾಳಗಗಳನ್ನು ಕಲಿಸಿದ್ದಾನೆ. ಒಂದು ಕಡೆ ಟ್ರೈನ್ ಮಾಡ್ತಾ ಇದ್ದಾನೆ, ಇನ್ನೊಂದು ಕಡೆ ಕಲಿಸಿದ್ದಾನೆ. ಅಂದರೆ ಟ್ರೈನ್ಡ್. ಸ್ತೋತ್ರ ಬರಲಿಲ್ಲ. ಈ ಯುದ್ಧಗಳ ಕುರಿತು ನಾನು ಮಾತನಾಡುವಾಗ ನಾವು ನೋಡುವಂಥ ಮಂಡಳ ಅಲ್ಲ. ಕಣ್ಣಿಗೆ ಕಾಣುವ ಮಂಡಳ ಬೇರೆ, ಕಾಣದೇ ಇರುವ ಮಂಡಳ ಬೇರೆ. ಕಾಣುವ ಮಂಡಳ, ಕಾಣದೇ ಇರುವ ಮಂಡಳ. ಕಾಣುವ ಮಂಡಳ ತಾತ್ಕಾಲಿಕವಾದದ್ದು, ಕಾಣದೇ ಇರುವ ಮಂಡಳ ಶಾಶ್ವತವಾದದ್ದು. ವಿಸಿಬಲ್ ರಿಲಮ್ ಆ್ಯಂಡ್ ಇನ್ವಿಸಿಬಲ್ ರಿಲಮ್ ಅಂತೀವಿ ಅದನ್ನು. ಆಮೇಲೆ ಕಾಣದೇ ಇರುವಂಥ ಮಂಡಳ, ಕಾಣದೇ ಇರುವ ಮಂಡಳದಲ್ಲಿ ಅದೃಶ್ಯದಲ್ಲಿ ಕ್ರಿಯೆ ಮಾಡುವ ಕೆಲ ದುಷ್ಟಾತ್ಮ ಸೇನೆಗಳಿದೆ. ಅದೇ ರೀತಿಯಲ್ಲಿ ಅದೇ ಅದೃಶ್ಯವಾದ ಮಂಡಳದಲ್ಲಿ ಆತ್ಮಿಕರಿಗೆ ಬೇಕಾದ ಕಾರ್ಯಗಳನ್ನು ಮಾಡಿಕೊಡೋದಕ್ಕೆ ದೂತ ಸೈನ್ಯವೂ ಇರುವುದುಂಟು. ಆಮೇಲೆ ಇದು ಕಣ್ಣಿಗೆ ಕಾಣುವ ಮಂಡಳದಲ್ಲೆಲ್ಲ ಕ್ರಿಯೆಗಳು ನಡೆಯೋದು, ಕಾಣದೇ ಇರುವ ಮಂಡಳದಲ್ಲಿ ನಡೆಯುವಂಥ ಕ್ರಿಯೆಗಳು. ಸತ್ಯವೇದ ಗ್ರಂಥದಲ್ಲಿ ಎಫೆಸದವರಿಗೆ ಬರೆದ ಪತ್ರಿಕೆ, ಬುಕ್ ಆಫ್ ಎಫೇಷಿಯನ್ಸ್, ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದ 10ನೇ ವಾಕ್ಯದಿಂದ ಗಮನಿಸ್ರಿ. ಕಡೆ ಮಾತೇನೆಂದರೆ, ನೀವು ಕರ್ತನನ್ನು, ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳ್ರಿ. ಈ ಪದ ಬಹಳ ಇಂಪಾರ್ಟೆಂಟ್. ಕಡೆ ಮಾತೇನೆಂದರೆ ಅಂದರೆ ಫ್ಯಾಮಿಲಿಗೆ ಬೇಕಾದ ಆಲೋಚನೆ ಕೊಟ್ಟಾಯಿತು. ತಂದೆ ಹೇಗಿರಬೇಕು, ಮಗ ಹೇಗಿರಬೇಕು, ಗಂಡ ಹೇಗಿರಬೇಕು, ಹೆಂಡತಿ ಹೇಗಿರಬೇಕು, ಸಭೆ ಹೇಗಿರಬೇಕು, ಎಲ್ಲ ವಿವರಣೆ ಕೊಟ್ಟ ಆದಮೇಲೆ ಅಪೊಸ್ತಲನಾದ ಪೌಲನು ಎಫೆಸ ಸಭೆಗೆ ತಾನು ಬರೆಯುವಾಗ ಹೀಗೆ ಹೇಳ್ತಾನೆ, ಕಡೆ ಮಾತೇನೆಂದರೆ ನೀವು ಇದೆಲ್ಲ ತಿಳ್ಕೊಂಡು ನಾಲೆಜ್ ಗೈನ್ ಮಾಡಿಕೊಂಡು ಅರ್ಥ ಮಾಡ್ಕೊಂಡಿರ್ತೀರ. ಆದರೆ ಕಡೆ ಮಾತೇನೆಂದರೆ ನೀವು ಕರ್ತನನ್ನು, ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳ್ರಿ. ಇವತ್ತು ನಮ್ಮ ಬಲ ಅಲ್ಲೆಲ್ಲೂಯ ಹಣದಿಂದಲ್ಲ, ತೋಳ್ಬಲದಿಂದಲ್ಲ, ಸಾಮರ್ಥ್ಯದಿಂದಲ್ಲ. ನಮ್ಮ ಬಲವು ಕರ್ತನಾಗಿದ್ದಾನೆ. Hallelujah, hallelujah. The joy of the Lord is my strength ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ. ಕರ್ತನಲ್ಲಿರುವ ಸಂತೋಷವೇ ನನ್ನ ಬಲವಾಗಿರುವಂಥದ್ದಾಗಿದೆ. ಇವತ್ತು ಯಾರೆಲ್ಲ ಆತನಲ್ಲಿ ಆಶ್ರಯ ಇಡ್ತಾರೋ ಅವರು ಬಲ ಹೊಂದುತ್ತಾನೆ ಇರ್ತಾರೆ. ಇವತ್ತು ಯೇಸುವಿನ ನಾಮದಲ್ಲಿ. ಅದಕ್ಕೆ ದೇವರ ವಾಕ್ಯ ಹೇಳುತ್ತದೆ, ಮನುಷ್ಯ ಮಾತ್ರದವರಲ್ಲಿ ಭರವಸೆ ಇಡದೆ, ಪ್ರಭುಗಳಲ್ಲಿ ಭರವಸೆ ಇಡದೆ, ಅಶ್ವಬಲಗಳಲ್ಲಿ ಭರವಸೆ ಇಡದಂತೆ, ತೋಳ್ಬಲಗಳಲ್ಲಿ ಭರವಸೆ ಇಡದೆ ಯೆಹೋವನಲ್ಲಿ ಭರವಸೆ ಇಡುವವರು ಅವರು ಧನ್ಯರಾಗಿರುತ್ತಾರೆ. ಇವತ್ತು ನಿನ್ನ ಬಲ ದೇವರಾಗಿದ್ದಾನೆ ಎಂದು ನಂಬುವವರು ಮಾತ್ರ ಗಟ್ಟಿಯಾಗೊಂದು ಆಮೇಲೆ ಹೇಳ್ರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಬಲ ಹೊಂದಬೇಕು. ಯಾಕೆ ಬಲ ಹೊಂದಬೇಕು? ವೈ ಯು ನೀಡ್ ಎ ಸ್ಟ್ರೆಂತ್. ಸೈತಾನನ ತಂತ್ರೋಪಾಯಗಳನ್ನು ನೀನು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ. ಅಂದರೆ ಸೈತಾನ ನಿನಗೆ ವಿರುದ್ಧವಾಗಿ ತಂತ್ರೋಪಾಯಗಳನ್ನು ಮಾಡ್ತಾ ಇದ್ದಾನೆ. ಎಲ್ಲಿಂದ ಮಾಡ್ತಾನೆ, ಯಾವ ಆ್ಯಂಗಲಲ್ಲಿ ಮಾಡ್ತಾನೆ ನಿನಗೆ ಗೊತ್ತಿಲ್ಲ. ಆದರೆ ನೀನು ದೇವರಲ್ಲಿ ಆಶ್ರಯ ಇಟ್ಟಿರೋದ್ರಿಂದ ನಿನ್ನ ಒಳಗಡೆ ಒಂದು ಬಲ ದೇವರು ತುಂಬುತ್ತಾ ಇದ್ದಾನೆ. ನೀನು ಬಲಹೀನ ಆಗೋದಕ್ಕೆ ದೇವರು ಬಿಡೋದಿಲ್ಲ. ನೀನು ಆತ್ಮಿಕವಾಗಿ ತಣ್ಣಗಾಗೋದಕ್ಕೆ ದೇವರು ಬಿಡೋದಿಲ್ಲ. ನೀನು ಪುಷ್ಟಿ ಉಳ್ಳವನು, ಪುಷ್ಟಿ ಉಳ್ಳವಳಾಗಿರ್ತೀಯ ಎಂದು ನಂಬುವವರು ಮಾತ್ರ ಗಟ್ಟಿಯಾಗೊಂದು ಆಮೇಲೆ ಹೇಳ್ರಿ. Hallelujah. Why God is strengthening you? ದೇವರು ಯಾಕೆ ನಿನ್ನನ್ನು ಬಲಪಡಿಸ್ತಾ ಇದ್ದಾನೆ? ಸೈತಾನನ ತಂತ್ರೋಪಾಯಗಳನ್ನು ಎದುರಿಸಿ ನಿಲ್ಲೋದಿಕ್ಕೆ. ದೇವರ ವಾಕ್ಯ ಹೇಳ್ತದೆ, ಕರ್ತನಿಗೆ ಒಳಗಾಗಿರಿ. ಸೈತಾನನನ್ನ ಎದುರಿಸ್ರಿ.
ಆಗ ಅವನು ನಿಮ್ಮನ್ನು ಬಿಟ್ಟು ಅರ್ಥ ಮಾಡ್ಕೊಳ್ರಿ. ಕರ್ತನಲ್ಲಿ ಆಶ್ರಯ ಅದು ನಿಮ್ಮ ಬಲ. ಆಮೇಲೆ ಆ ಬಲ ಬಂದಾಗ ನೀವು ಕರ್ತನಲ್ಲಿ ಒಳಗೊಂಡಿರ್ತೀರ. ಕರ್ತನಲ್ಲಿ ಒಳಗೊಂಡಿರುವಾಗ ಸೈತಾನನ್ನು ಎದುರಿಸೋದಕ್ಕೆ ನಿಮಗೆ ಧೈರ್ಯ ಬರುತ್ತೆ, ಅದಕ್ಕೆ ಛಲ ಬರುತ್ತೆ, ಬಲ ಬರುತ್ತೆ. ಆಗ ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗ್ತಾನೆ. ಇವತ್ತು ಕೆಲ ಕುಟುಂಬಗಳಿಗೆ ವಿರುದ್ಧವಾಗಿ ಅದೃಶ್ಯ ಮಂಡಳದಲ್ಲೇ ನೀನು ಮಾಡುವ ಬಿಸ್ನೆಸ್ ಆಗಬಹುದು, ಕೆಲಸವಾಗಬಹುದು, ಪ್ರಾರ್ಥನೆ ಆಗಬಹುದು, ನಿನ್ನ ವಾಗ್ದಾನವಾಗಬಹುದು, ಎಷ್ಟು ಉಪವಾಸ ಮಾಡಿದ್ರು ಬಿಡುಗಡೆ ಆಗದೇ ಇರುವ ವಿಷಯಗಳ ಮೇಲೆ ಇವತ್ತು ಯೇಸುವಿನ ನಾಮದಲ್ಲಿ ನೀನು ಕರ್ತನಲ್ಲಿ ಭರವಸೆ ಇಟ್ಟು, ಕರ್ತನಲ್ಲಿ ಆಶ್ರಯ ಇಟ್ಟು ನಿನ್ನನ್ನು ನೀನು ಬಲಪಡಿಸ್ಕೋ. ದಾವೀದನು ಒಮ್ಮೆ ಹೇಳಿದನು, ಹಲ್ಲೆಲೂಯ, ಅವನು ತನ್ನನ್ನೇ ತಾನು ಬಲಪಡಿಸಿಕೊಂಡನು. ಯೆಹೋವನಲ್ಲಿ ಭರವಸೆ ಇಟ್ಟು ತನ್ನನ್ನೇ ತಾನು ಬಲಪಡಿಸಿಕೊಂಡನು. ಇವತ್ತು ಎಷ್ಟು ಜನ ಆತ್ಮಶಕ್ತಿಯಿಂದ ಬಲಗೊಳ್ಳೋರು ಅಂಥವರು ಮಾತ್ರ ಸೈತಾನನ್ನು ಕೇಳುವ ಹಾಗೆ ಒಂದು ಗಟ್ಟಿಯಾಗೊಂದು ಆಮೇಲೆ ಹೇಳ್ರಿ. ಬಲ ಎಲ್ಲಿಂದ ಬರೋದು? ಕರ್ತನ ಆಶ್ರಯದಲ್ಲಿ. ಆಮೇಲೆ ಬಲ ಯಾರು ಪಡಿಸ್ಕೋಬೇಕು? ಅಯ್ಯೋ ನಂಗೆ ಆಗ್ತಾ ಇಲ್ಲ, ವೀಕ್, ಏನೋ ನನಗೆ ನಿಶಕ್ತಿ, ಬಲಹೀನ. ನೀನು ಇದು ಹೇಳುವಾಗಲೇ ಸೈತಾನ ಅಟ್ಕಾಯಿಸ್ಕೋತ ನಿನ್ನ ಹತ್ರ. ನೀನು ಅದು ಹೇಳ್ಬಾರ್ದು. ಕರ್ತನಲ್ಲಿ ಆಶ್ರಯ ಇಟ್ಟಿರೋರು ಬಲಗೊಳ್ಬೇಕು. ಸೈತಾನನ್ನು ಎದುರಿಸೋದಕ್ಕೆ ಶಕ್ತರಾಗುವಂತೆ ಸರ್ವಾಯುಧಗಳನ್ನು ಧರಿಸ್ಕೊಳ್ರಿ. ಸರ್ವಾಯುಧಗಳನ್ನು ಧರಿಸ್ಕೊಳ್ರಿ. ನೋಡ್ರಿ, ಸರ್ವಾಯುಧಗಳನ್ನು ಧರಿಸ್ಕೊಳ್ರಿ. ಮುಂದಿನ ಭಾಗ 12ನೇ ವಾಕ್ಯ, ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ. 4 ಮಂಡಳಗಳು, 4 ಮಂಡಳಗಳಲ್ಲಿ ಶಕ್ತಿಗಳು ಎದ್ದು ಬರುತ್ತೆ. 4 ಮಂಡಳಗಳಲ್ಲಿ ನಮಗೆ ಹೋರಾಟ ಇದೆ. ರಾಜತ್ವಗಳ ಮೇಲೆಯೂ, ಅಧಿಕಾರಿಗಳ ಮೇಲೆಯೂ, ಅಂಧಕಾರ ಲೋಕಾಧಿಪತಿಗಳ ಮೇಲೆಯೂ, ಆಕಾಶ ಮಂಡಳದಲ್ಲಿರುವ ದುರಾತ್ಮ ಸೇನೆಗಳಿಗೆ ವಿರುದ್ಧವಾಗಿ ನಾವು ಹೋರಾಡುವವರಾಗಿರಬೇಕು. ಆಮೇಲೆ ಇನ್ವಿಸಿಬಲ್ ಆಗಿರೋದು, ಕಣ್ಣಿಗೆ ಕಾಣದೇ ಇರೋದು. ಈ ಅಂತರಿಕ್ಷದಲ್ಲಿ ಏನೇನು ನಡೀತಾ ಇದೆ ನಿಮಗೇನಾದ್ರೂ ಗೊತ್ತಾಗ್ತಾ ಇದೆಯಾ? ನಮಗೇನು ಗೊತ್ತು? ಮೇಲೆ ಆಕಾಶ, ಕೆಳಗಡೆ ಭೂಮಿ, ನಮ್ಮ ಮಧ್ಯದಲ್ಲಿ ಏನೂ ನಮಗೇನು ಗೊತ್ತಾಗ್ತಿಲ್ಲ ಪಾಸ್ಟ್ರೆ. ನಿಶ್ಚಯವಾಗ್ಲೂ ನಮಗೇನು ಗೊತ್ತಾಗ್ತಿಲ್ಲ. ಆದರೆ ಇದರ ಮಧ್ಯದಲ್ಲಿ ಈ ಶಕ್ತಿಗಳು ಕ್ರಿಯೆ ಮಾಡ್ತಾ ಇದೆ. ಇವುಗಳಿಗೆ ವಿರುದ್ಧವಾಗಿ ನಾವು ಹೋರಾಟ ಮಾಡಬೇಕು. 1 ಯೋಹನ 4:8, 1 ಯೋಹನ 4:8 ದೇವರು ಪ್ರೀತಿ ಸ್ವರೂಪನು. 2 ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 6:3 Our God is holy. ಪರಿಶುದ್ಧನು, ಪರಿಶುದ್ಧನು, ಪರಿಶುದ್ಧನು. ವಿಮೋಚನ ಕಾಂಡ 15:3 God is a warrior. ಒಂದು ಕಡೆ ಶೂರನು, ಒಂದು ಕಡೆ ಪ್ರೀತಿ ಸ್ವರೂಪನು, ಮತ್ತೊಂದು ಕಡೆ ಪರಿಶುದ್ಧನು. God's character is fantastic. ದೇವರ ಸ್ವಭಾವಗಳು ಅದು ಅದ್ಭುತವಾದ ಕಾರ್ಯಗಳು. ಅವನ ಸ್ವಭಾವಗಳು ಒಂದು ಕಡೆ ಪ್ರೀತಿ ಸ್ವರೂಪನು, ಮತ್ತೊಂದು ಕಡೆ ಪರಿಶುದ್ಧನು, ಮಗದೊಂದು ಕಡೆ ಶೂರನಾಗಿದ್ದಾನೆ. ಹಲ್ಲೆಲೂಯಾ. ಎಫೆಸದವರಿಗೆ ಬರೆದ ಪತ್ರಿಕೆ ನಾವು ಕಂಡ್ವಿ, ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ. 2 ಕೊರಿಂಥಿಯನ್ಸ್ 2 ಕೊರಿಂಥ್ಯ 10ನೇ ಅಧ್ಯಾಯ 3ನೇ ವಾಕ್ಯದಿಂದ, 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 3ನೇ ವಾಕ್ಯದಿಂದ, ನಾವು ಲೋಕದಲ್ಲಿದ್ದರೂ ಲೋಕಕ್ಕನುಸಾರವಾಗಿ ಯುದ್ಧ ಮಾಡುವವರಲ್ಲ. ಲೋಕದಲ್ಲಿದ್ದೀವಿ. ಕೆಲವರು ಹೋಗ್ಬಿಟ್ರಿಲ್ಲ. ಲೋಕದಲ್ಲಿದ್ದೀವಿ, ಕರೆಕ್ಟಾ? ಲೋಕದಲ್ಲಿ, ಆದರೆ ಲೋಕದ ಪ್ರಕಾರ ಯುದ್ಧ ಮಾಡೋರಲ್ಲ. ಅವಳು ಗಿಂಟ್ಲು, ಇವಳು ಪರ್ಚದ್ಲು, ಅವನು ಓಡದ, ಅವನು ಮುಖ ತಿರುಗಿಸ್ದ, ನಾನು ಅಂದೆ, ಅವನು ಅಂದ, ಅವಳು ಅಂದ್ಲು, ನಾನು ಅಂದೆ. ಇದಲ್ಲ ಯುದ್ಧ.
ನಾವು ಲೋಕದಲ್ಲಿ ಇದ್ದೀವಿ, ಆದರೆ ಲೋಕಕ್ಕನುಸಾರವಾಗಿ ಯುದ್ಧ ಮಾಡುವವರಲ್ಲ. ಹಾಲೆಲೂಯ. ನಾವು ಉಪಯೋಗಿಸುವ ಆಯುಧಗಳು ಲೋಕ ಸಂಬಂಧವಾದ ಆಯುಧಗಳಲ್ಲ. ನಾವು ಉಪಯೋಗಿಸುವ ಆಯುಧಗಳು ಲೋಕ ಸಂಬಂಧವಾದ ಆಯುಧಗಳಲ್ಲ. ಹಾಲೆಲೂಯ. ಅರ್ಥ ಆದವ್ರು ಮಾತ್ರ ಆಮೇನ್ ಹೇಳ್ರಿ. ಅವು ದೇವರ ಎಣಿಕೆಯಲ್ಲಿ ಬಲವಾಗಿದ್ದು ಕೋಟೆಗಳನ್ನು ಕೆಡವಿ ಹಾಕುವಂಥಗಳಾಗಿವೆ. ನಾವು ವಿತರ್ಕಗಳನ್ನು, ದೇವ ಜ್ಞಾನವನ್ನು ವಿರೋಧಿಸುವುದಕ್ಕೆ ಏರಿಸಲ್ಪಟ್ಟಿರುವ ಉನ್ನತವಾದ ಎಲ್ಲ ಕೊತ್ತಲಗಳನ್ನು ಕೆಡವಿ ಹಾಕಿ ಎಲ್ಲ ಯೋಚನೆಗಳನ್ನು ಕ್ರಿಸ್ತನಿಗೆ ವಿಧಿಯಾಗುವಂತೆ ಸೆರೆ ಹಿಡಿದು ನಮ್ಮ ವಿಧಿಯತ್ವದ ಪರಿಪೂರ್ಣವಾದ ಮೇಲೆ ಎಲ್ಲ ಅವಿದ್ಯತ್ವದಿಗೂ ಶಿಕ್ಷೆ ಮಾಡುವುದಕ್ಕೆ ಸಿದ್ಧರಾಗಿರ್ತೇವೆ. ಆಮೇಲೆ ಎಷ್ಟು ಜನರಿಗೆ ಅರ್ಥ ಆಯ್ತಾ ಈ ವಾಕ್ಯ ಗೊತ್ತಿಲ್ಲ. ಎಲ್ಲ ವಿಧವಾದ ವಿತರ್ಕಗಳು, ಎಲ್ಲದಕ್ಕೂ ಆನ್ಸರ್ ಹೇಳಕ್ಕೆ ಹೋಗಬಾರ್ದು, ಕೇಳೋದಕ್ಕೆಲ್ಲ ಉತ್ತರ ಹೇಳಕ್ಕೆ ಹೋಗಬೇಡ್ರಿ. ಆಮೇಲೆ ವಿತರ್ಕಕ್ಕೆ ಹೋಗಬೇಡ್ರಿ. ತರ್ಕ ವಿತರ್ಕ, ತರ್ಕ ನ್ಯಾಯಬದ್ಧವಾದ ತರ್ಕ ಇದೆ. ವಿತರ್ಕ ಬುಡ ಇಲ್ಲ, ಏನಿಲ್ಲ, ಏನೇನೋ ಮಾತಾಡ್ತಾರೆ. ಮಾತಾಡೋರು ಮಾತಾಡಲಿ. ಆದರೆ ನಾವು ಯುದ್ಧ ಮಾಡೋದು ಕಾಣುವ ಮಂಡಲದಲ್ಲಿ ಇರುವ ಜನರ ಸಂಗಡ ಅಲ್ಲ. ನಮ್ಮ ಯುದ್ಧ ಅದೃಶ್ಯವಾದ ಶಕ್ತಿಗಳಿಗೆ ವಿರುದ್ಧವಾಗಿ, ಅದು ಕೋಟೆ ಕೊತ್ತಲೆಗಳನ್ನು ಕೆಡುವುದಕ್ಕೆ. ಕೋಟೆ ಕೊತ್ತಲ ಅಂದರೆ ಇವುಗಳು ಕೋಟೆ ಕಟ್ಕೊಂಡ್ಬಿಟ್ಟಿದ್ದಾವೆ. ಈ ಶಕ್ತಿಗಳು ಡಾಮಿನೇಟ್ ಮಾಡಿಬಿಟ್ಟಿರುತ್ತವೆ. ಒಂದೊಂದು ಏರಿಯಾಗಳ ವೈಸ್ ಅಲ್ಲಲ್ಲಿ ಶಕ್ತಿಗಳೆಲ್ಲ ಅವುಗಳು ಅದಾದರ ಪ್ರಾಬಲ್ಯ ಮೆರೆಸ್ತಾ ಇರುತ್ತವೆ. ಅಲ್ಲಿರುವ ಜನರ ಕಣ್ಣುಗಳನ್ನು ಮಂಕು ಮಾಡಿರುತ್ತೆ, ಕುರುಡು ಮಾಡಿರುತ್ತೆ, ಅವರ ಆಟಿಟ್ಯೂಡ್ ಹಂಗೆ ಮಾಡಿರುತ್ತೆ, ಅವರ ಸ್ವಭಾವ ಹಂಗೆ ಮಾಡಿರುತ್ತೆ. ಆದರೆ ಇವುಗಳನ್ನು ಕೆಡುವುದಕ್ಕೆ, ಇವುಗಳನ್ನು ಕೆಡವಿ ಹಾಕೋದಕ್ಕೆ, ಕೋಟೆ ಕೊತ್ತಲಗಳನ್ನು ಕೆಡವಿ ಹಾಕೋದಕ್ಕೆ ಸಾಮರ್ಥ್ಯವುಳ್ಳ ಆಯುಧವನ್ನು ದೇವರು ನಮಗೆ ಕೊಟ್ಟಿದ್ದಾನೆ. ಓ ರಾಬಾಲಾಬ ಶಂದರಾಧನ. ಈ ಉಪವಾಸ ಪ್ರಾರ್ಥನೆಯಲ್ಲಿ ನಂಬುವವರು ಮಾತ್ರ ಹೇಳ್ರಿ, ಯೇಸುವಿನ ನಾಮದಲ್ಲಿ ನಾವು ಲೋಕದಲ್ಲಿದ್ದೇವೆ, ಆದರೆ ಲೋಕ ಪ್ರಕಾರ ಯುದ್ಧ ಮಾಡೋರಲ್ಲ. ನಾವು ಉಪಯೋಗಿಸುವ ಆಯುಧ ಲೋಕಕ್ಕೆ ಸಂಬಂಧಪಟ್ಟ ಆಯುಧವಲ್ಲ. ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ ದುರಾತ್ಮನ ಕ್ರಿಯೆಗಳು ಲಯವಾಗಲಿ. ನಿನ್ನ ಕುಟುಂಬಕ್ಕೆ ವಿರುದ್ಧವಾಗಿ, ನಿನ್ನ ಮಕ್ಕಳಿಗೆ ವಿರುದ್ಧವಾಗಿ, ನಿನ್ನ ಆಶೀರ್ವಾದಕ್ಕೆ ವಿರುದ್ಧವಾಗಿ, ಬಿಸ್ನೆಸ್ಸಿಗೆ ವಿರುದ್ಧವಾಗಿ, ಸೇವೆಗೆ ವಿರುದ್ಧವಾಗಿ, ವಾಗ್ದಾನಗಳಿಗೆ ವಿರುದ್ಧವಾಗಿ, ನಿನ್ನ ಕಾನ್ಸಂಟ್ರೇಷನನ್ನು ಡೈವರ್ಟ್ ಮಾಡುವ, ನಿನ್ನ ಏಕಾಗ್ರತೆಯನ್ನು ಭಂಗಪಡಿಸುವ, ಅದನ್ನು ಡೈವರ್ಟ್ ಮಾಡುವ ಎಲ್ಲ ದುಷ್ಟಾತ್ಮ ಸೇನೆಗಳನ್ನು ಕಮಾನ್. This is the spiritual warfare. ನಿನ್ನ ಮಾನಸಿಕ ಬುದ್ಧಿಯಲ್ಲಿ ಗೆಲ್ಲಕ್ಕಾಗಲ್ಲ. ಇದು ನಿನ್ನ ತೋಳು ಬಲದಿಂದ ಗೆಲ್ಲಕ್ಕಾಗಲ್ಲ, ನಿನ್ನ ಹಣ ಬಲದಿಂದ ಗೆಲ್ಲಕ್ಕಾಗಲ್ಲ, ನಿನ್ನ ಇನ್ಫ್ಲೂಯೆನ್ಸ್ ಇಂದ ಗೆಲ್ಲಕ್ಕಾಗಲ್ಲ. ಇದಕ್ಕೊಂದೇ ಒಂದು ಆಯುಧ, ಆತ್ಮಿಕವಾದ ಯುದ್ಧ. ಅದು ಕೋಟೆ ಕೊತ್ತಲೆಗಳನ್ನು ಕೆಡವು ಹಾಕೋದಕ್ಕೆ ಸಾಮರ್ಥ್ಯವುಳ್ಳ ಆಯುಧ. ಇದು ನಿನ್ನೆ ಮೊನ್ನೆ ಆರಂಭವಾದದಲ್ಲ. ಇದು ನಿನ್ನೆ ಮೊನ್ನೆ ಆರಂಭವಾದದಲ್ಲ. ಸತ್ಯವೇದ ಗ್ರಂಥ ಹೇಳುತ್ತೆ, ಸ್ನಾನಿಕನಾದ ಯೋಹಾನನ ಕಾಲದಿಂದ ಈವರೆಗೂ ಸ್ನಾನಿಕನಾದ ಯೋಹಾನನ ಕಾಲದಿಂದ ಈವರೆಗೂ ಪರಲೋಕ ರಾಜ್ಯವು ಹಲ್ಲೆಲೂಯ ಬಲಾತ್ಕಾರಕ್ಕೆ ಗುರಿಯಾಗಿರುತ್ತದೆ, ಬಲಾತ್ಕಾರಕ್ಕೆ ಗುರಿಯಾಗಿರುತ್ತೆ. ಆದರೆ ಬಲಾತ್ಕಾರಿಗಳು ನುಗ್ಗಿ ಅದನ್ನು ಸ್ವಾಧೀನ ಮಾಡಿಕೊಳ್ಳುತ್ತಾರೆ. ಇದರ ಒಳಗಡೆ ಅಭಿಷಕ್ತರು ನುಗ್ಗಿ ದೈವ ಸಾನ್ನಿಧ್ಯಾನ ಹೊರುವವರು, ಕರ್ತನಲ್ಲಿ ಆಶ್ರಯ ಇಟ್ಟವರು, ಆತ್ಮದಲ್ಲಿ ಬಲ ಹೊಂದಿರುವವರು ನುಗ್ಗಿ ಸ್ವಾಧೀನ ಮಾಡಿಕೊಳ್ತಾರೆ, ನುಗ್ಗಿ ಸ್ವಾಧೀನ ಮಾಡಿಕೊಳ್ತಾರೆ.
ಸತ್ಯವೇದ ಗ್ರಂಥ ಹೇಳುತ್ತೆ. ಮತ್ತಾಯ 12:29 ಹೇಳುತ್ತೆ. ಮತ್ತಾಯ 12:29 ಹೇಳುತ್ತೆ, ಇದಲ್ಲದೆ ಒಬ್ಬನು ಬಲಿಷ್ಠನನ್ನು ಕಟ್ಟಿ ಹಾಕದೆ ಆ ಬಲಿಷ್ಠನ ಮನೆಯನ್ನು ಹೊಕ್ಕು ಅವನ ಸೊತ್ತನ್ನು ಸುಳ್ಕೊಳ್ಳುವುದು ಹೇಗೆ? ಕಟ್ಟಿ ಹಾಕಿದ ಮೇಲೆ ಅವನ ಮನೆಯನ್ನು ಸುಳ್ಕೊಂಡನು. ಇವತ್ತು ಯೇಸುವಿನ ನಾಮದಲ್ಲಿ ಯಾವುದು ಬಲಿಷ್ಠ ಶಕ್ತಿಗಳು ಕಟ್ಟುವ ಅಧಿಕಾರ ನಿನಗೆ ದೇವರು ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳುತ್ತದೆ, ಭೂಮಿಯಲ್ಲಿ ಕಟ್ಟುವುದು ಪರಲೋಕದಲ್ಲಿ ಕಟ್ಟಲ್ಪಡುತ್ತದೆ, ಭೂಮಿಯಲ್ಲಿ ಬಿಚ್ಚುವುದು ಪರಲೋಕದಲ್ಲಿ ಬಿಚ್ಚಲ್ಪಡುತ್ತದೆ. ಕಟ್ಟುವುದಕ್ಕೂ ಬಿಚ್ಚುವುದಕ್ಕೂ ದೇವರು ನಿನಗೆ ಅಧಿಕಾರ ಕೊಟ್ಟಿದ್ದಾನೆ, ನಿನಗೊಂದು ಅಭಿಷೇಕ ಕೊಟ್ಟಿದ್ದಾನೆ. ನಿನ್ನ ಮೇಲೆ ದೇವರ ಆತ್ಮನ ಬಲ ಇರೋದ್ರಿಂದ ಇವತ್ತು ಕೆಲವೊಂದನ್ನು ಕಟ್ಟು, ಕೆಲವೊಂದನ್ನು ಬಿಚ್ಚು. ಬಲಿಷ್ಠನನ್ನು ಕಟ್ಟಿ ಹಾಕು, ಕಟ್ಟಿ ಹಾಕು. ಅಲುಗಾಡಬೇಡ ಶತ್ರುವೆ. ನನ್ನ ವಿಷಯದಲ್ಲಿ ನಿನ್ನ ತಲೆ ಎತ್ತೋದಕ್ಕೆ ನಾನು ಅನುಮತಿ ಕೊಡೋದಿಲ್ಲ ಶತ್ರುವೆ. ನಿನ್ನನ್ನು ಅರೆಸ್ಟ್ ಮಾಡ್ತಾ ಇದ್ದಾನೆ, ಅರೆಸ್ಟ್ ಮಾಡ್ತಾ ಇದ್ದಾನೆ. ಯುದ್ಧ ಮಾಡದೆ ಯಾವುದು ಕೈವಶ ಮಾಡ್ಕೊಳಕ್ಕಾಗಲ್ಲ. ಯುದ್ಧ ಮಾಡದೆ ಯಾವುದು ಕೈವಶ ಮಾಡ್ಕೊಳಕ್ಕಾಗಲ್ಲ. No victory without comeback. ಯುದ್ಧ ಇಲ್ಲದೆ ಯಾವ ಜಯವೂ ಇಲ್ಲ. ವರ್ಷಗಳಿಂದ ಕಟ್ಟಿರುವ ಕೆಲ ಕಟ್ಟುಗಳು ಮಾಡೋ ಪ್ರಯತ್ನ ಎಲ್ಲ ಮಾಡಿದ್ರಿ, ತೋರಿಸ್ಬೇಕಾದ ಡಾಕ್ಟ್ರಿಗೆಲ್ಲ ತೋರಿಸಿದ್ರಿ, ಮಾಡುವ ಎಲ್ಲ ಪ್ರಯತ್ನ ವಿಫಲ ಆಗ್ತಾ ಇದೆ. ಯಾರಿಗೂ ಏನು ಮಾಡೋಕ್ಕಾಗ್ತಾ ಇಲ್ಲ. ಇವತ್ತು ದೇವರು ನಿನ್ನನ್ನು ಅಧಿಕಾರ ಪಡಿಸ್ತಾ ಇದ್ದಾನೆ, ಅಭಿಷೇಕ ಮಾಡ್ತಾ ಇದ್ದಾನೆ. ಬಲಿಷ್ಠನನ್ನು ಕಟ್ಟುವ ಅಧಿಕಾರ ದೇವರು ನಿನ್ನ ಕೈಲಿ ಕೊಡ್ತಾ ಇದ್ದಾನೆ. ಎಷ್ಟು ಜನ ನಂಬ್ತೀರಾ? ನಾನು ಯಾವಾಗಲೂ ಹೇಳೋಂಥ ಒಂದು ಮಾತು, ಚೆಂಡು ತಂದು ನಿನ್ನ ಕಾಲಿಗೆ ಕೊಟ್ಟು ಗೋಲ್ ಹೊಡಿಯೋ ಟೈಮಲ್ಲಿ ಮೀನಾಮೇಷ ಎಣಿಸ್ಬಾರ್ದು. ಶತ್ರುವನ್ನು ನಿನ್ನ ಕೈಗೆ ಕೊಟ್ಟು ಬಾರಿಸೋ ಟೈಮಲ್ಲಿ ಅವಾಗ ನಿನ್ನ ಮೊಬೈಲ್ ನೋಡಿಕೊಂಡು ಅವ್ರಿವ್ರು ಹೆಂಗೆ ಆರಾಧನೆ ಮಾಡ್ತಿದ್ದಾರೆ ಅವ್ರಿವ್ರು ನೋಡಿಕೊಂಡು ಮಿಕ್ಕಿ ಅಂತ ನೋಡ್ಕೊಂಡಿದ್ರೆ ನಡೆಯಲ್ಲ ಕಾರ್ಯ. ನೋ ವಿಕ್ಟ್ರಿ ವಿತೌಟ್ ಕಂಬ್ಯಾಕ್ಟ್. ಯಾವುದೇ ಜಯ ಯುದ್ಧ ಇಲ್ಲದೆ ದೊರಕೋದಿಲ್ಲ. ಧರ್ಮೋಪದೇಶ ಕಾಂಡ ಪುಸ್ತಕ ಓದಿ. ಧರ್ಮೋಪದೇಶ ಕಾಂಡ ಪುಸ್ತಕ 2ನೇ ಅಧ್ಯಾಯ 24ನೇ ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳುತ್ತದೆ. ಈಗ ನೀವು ಹೊರಟು ಆರ್ನೋನ್ ಹಳ್ಳವನ್ನು ದಾಟಿರಿ. ಅರ್ಮೋನ್ ಹಳ್ಳವನ್ನು ದಾಟಿ ಅಮೋರಿಯನಾಗಿರುವ ಎಷ್ಬೋನಿನ ಅರಸನಾದ ಸಿಹೋನನನ್ನ ನಿಮ್ಮಿಂದ ಸೋತು ಹೋಗಿ ಅವನ ರಾಜ್ಯವು ನಿಮಗೆ ವಶವಾಗಬೇಕೆಂದು ನಿಮಗೆ ಅನುಗ್ರಹಿಸಿದ್ದೇನೆ. ನೋಡಿದ್ರ, ದೇವರು ಆಲ್ರೆಡಿ ಕೆಲ ಶಕ್ತಿಗಳಿಗೆ ವಿರುದ್ಧವಾಗಿ ಅದು ನಿಮಗೆ ವಶ ಆಗಬೇಕಾದದ್ದು. ಆದರೆ ಅಲ್ಲಿ ಡಾಮಿನೇಟ್ ಮಾಡಿದ ಶಕ್ತಿಗಳಿದೆ. ಕೆಲವರು ಹೇಳೋದು ನೋಡಿದಿರ, ನಮಗೆ ಪಿತ್ರಾರ್ಜಿತದಿಂದ ಲಭಿಸಬೇಕಾದಂಥ ಆಶೀರ್ವಾದ ಪಾಸ್ಟ್ರೆ, ಆದರೆ ಯಾರ್ಯಾರೋ ವಶ ಮಾಡ್ಕೊಂಡ್ಬಿಟ್ಟಿದ್ದಾರೆ ಪಾಸ್ಟ್ರೆ, ನಮ್ಗಲ್ಲಿ ಹೋಗೋಕ್ಕೆ ಮನಸ್ಸಿಲ್ಲ, ಹೋಗೋಕ್ಕೆ ಬಿಡ್ತಾ ಇಲ್ಲ, ಏನೋ ಅಡೆತಡೆಗಳು, ನಾವು ಹೋಗಂಗೆ ಇಲ್ದಿರಂಗೆ ಮಾಡಿಬಿಟ್ಟಿದೆ ಪಾಸ್ಟ್ರೆ, ದಯವಿಟ್ಟು ಪ್ರಾರ್ಥನೆ ಮಾಡಿ. ಕೇಳಿದ್ದೀರಾ? ದೇವರ ವಾಕ್ಯ ಹೇಳ್ತದೆ, ಆ ದೇಶವನ್ನು ನಿಮಗೆ ಸ್ವಾಧೀನ ಮಾಡ್ತೀನಿ. ಅದು ದೇವರ ಪ್ಲಾನು, ಅದು ದೇವರ ಪದ್ಧತಿ. ಆಮೇ ಆದರೆ ಇದನ್ನ ನೋಡ್ರಿ, ಆ ಪದ ಚೆನ್ನಾಗಿ ಕೇಳ್ರಿ. ಇನ್ನೊಂದ್ಸತಿ ಓದಿ ಪಾಸ್ಟ್ರೆ. ಈಗ ನೀವು ಹೊರಟು ಅರ್ನೋನ್ ಹಳ್ಳವನ್ನು ದಾಟಿರಿ. ಅಮೋರಿಯನಾಗಿರುವ ಎಸ್ಬೋನಿನ ಅರಸನಾದ ಸಿಹೋನನ್ನು ನಿಮ್ಮಿಂದ ಸೋತು ಹೋಗಿ ಅವನ ರಾಜ್ಯವು ನಿಮಗೆ ವಶವಾಗಬೇಕೆಂದು ನಿಮಗೆ ಅನುಗ್ರಹಿಸಿದ್ದೇನೆ. ಯಾರ ರಾಜ್ಯ?
ಯಾರ ರಾಜ್ಯ? ಅವನ ರಾಜ್ಯವು ನಿಮಗೆ ವಶವಾಗಬೇಕೆಂದು. ನಿಮಗೆ ವಶವಾಗಬೇಕು ಅಂದ್ರೆ ಯಾರು ಡಾಮಿನೇಟ್ ಮಾಡ್ದ? ಕಿಂಗ್ ಡೊಮಿನಿಯನ್, ಕಿಂಗ್ಡಮ್ ಅಂತಾರೆ. ಯಾವ ದುಷ್ಟನು ಆಳ್ವಿಕೆ ಮಾಡ್ತಾನೋ ಅವನು ಅದರ ಆಧಿಪತ್ಯವನ್ನು ಹೊಂದಿರ್ತಾನೆ. ಅದರ ದೇವರು ಆ ದುಷ್ಟನನ್ನು ಸೋಲಿಸಿ ಆ ರಾಜ್ಯವನ್ನ ನಿಮಗೆ ಕೊಡ್ತೀನಿ ಅಂತ. ಅರ್ಥ ಆದವ್ರು ಮಾತ್ರ. ಎಲ್ಲಿ ಆಧಿಪತ್ಯ ಶತ್ರು ಮಾಡಿಟ್ಟಿದ್ದಾನೋ ಅವನನ್ನು ಸೋಲಿಸಿ ಅದು ನಿಮ್ಮ ಕೈಗೆ ಕೊಡೋದಕ್ಕೆ ದೇವರು ಸಿದ್ಧನಾಗಿದ್ದಾನೆ. ತಗೊಳಕ್ಕೆ ನೀವು ರೆಡಿ ಇದ್ದೀರಾ? ಹೆಂಗ್ ತಗೊಬೇಕು? ಹೋದ್ರಿ. ಅವನೊಡನೆ ಯುದ್ಧ ಮಾಡಿ ಆ ದೇಶವನ್ನ ನೀವು ಸ್ವಾಧೀನಪಡಿಸಿಕೊಳ್ಳುವುದಕ್ಕೆ ಪ್ರಾರಂಭಿಸಿರಿ. ನೋಡಿದ್ರ? ಇನ್ನು ಯಾರ್ಯಾರು ಪ್ರಾರಂಭಿಸಿಲ್ವೋ ಅವರೆಲ್ಲ ಈಗ ಪ್ರಾರಂಭಿಸ್ಬೇಕು. ಅವನೊಡನೆ ಏನ್ ಮಾಡ್ಬೇಕಂತೆ? ಯುದ್ಧ ಮಾಡಿ ಆ ದೇಶವನ್ನು ಸ್ವಾಧೀನ ಮಾಡಿಕೊಳ್ಳುವುದಕ್ಕೆ ಪ್ರಾರಂಭಿಸ್ರಿ. ಇವತ್ತು ಯೇಸುವಿನ ನಾಮದಲ್ಲಿ ಯಾವ ಮಂಡಳದಲ್ಲಿ ನಮಗೆ ಲಭಿಸಬೇಕಾದ ಆಶೀರ್ವಾದ, ದೇವರು ಮಾಡಿರೋ ವಾಗ್ದಾನಗಳು, ನೆರವೇರಬೇಕಾದ ವಾಗ್ದಾನಗಳು, ಅದು ತಲೆಮಾರುಗಳ ಮೇಲಾಗಿರ್ಬೋದು, ಸಭೆಯ ಮೇಲಾಗಿರ್ಬೋದು, ಕುಟುಂಬಗಳ ಮೇಲಾಗಿರ್ಬೋದು, ವ್ಯಕ್ತಿಗತವಾದಂಥ ನಿನ್ನ ಮೇಲಾಗಿರ್ಬೋದು, ಇವತ್ತು ಸ್ವಾಧೀನ ಮಾಡಿಕೊಳ್ಳೋದಿಕ್ಕೆ ಈ ಉಪವಾಸ ಪ್ರಾರ್ಥನೆ ಒಂದು ಯುದ್ಧವಾಗಿದೆ. If you are not understanding this battle, ಈ ಯುದ್ಧದ ತಂತ್ರಗಳನ್ನು ನೀವು ಅರ್ಥ ಮಾಡಿಕೊಳ್ಳದೆ ಹೋದ್ರೆ ನೀವು ಆತ್ಮಿಕರಾಗಕ್ಕಾಗಲ್ಲ. ಲೆಟ್ ಮಿ ಎಕ್ಸ್ಪ್ಲೈನ್. ಆಧ್ಯಾತ್ಮಿಕವಾದಂಥ ಜೀವನದಲ್ಲಿ ಆಧ್ಯಾತ್ಮಿಕವಾದಂಥ ವಿವೇಚನೆ ಮುಖ್ಯ. ಸ್ಪಿರಿಚುವಲ್ ಡಿಸೈನ್ಮೆಂಟ್, ವಿವೇಚನೆ ಬಹಳ ಮುಖ್ಯ. ದೇರ್ ಈಸ್ ಎ ನ್ಯಾಚುರಲ್ ಬಾಡಿ ಅಂಡ್ ದೇರ್ ಈಸ್ ಎ ಸ್ಪಿರಿಚುವಲ್ ಬಾಡಿ. 1 ಕೊರಿಂಥ 15 ನಾವು ಕಾಣ್ತೇವೆ, 15:40 ಕಾಣ್ತೇವೆ. 1 ಕೊರಿಂಥ 15:40 ಸ್ವಾಭಾವಿಕ ಶರೀರ ಉಂಟು, ಆತ್ಮಿಕವಾದಂಥ ಶರೀರ ಉಂಟು. ಸ್ವಾಭಾವಿಕವಾಗಿ ಯೋಚನೆ ಮಾಡುವ ಬುದ್ಧಿಮಂಡಳ ಇದೆ, ಆದರೆ ಆತ್ಮಿಕವಾಗಿ ಚಿಂತೆ ಮಾಡುವ ಮಂಡಳ ಬೇರೆ. ಆಮೇಲೆ ಅದಕ್ಕೆ ಲೌಕಿಕನ ಬಳಿಯಲ್ಲಿ ಆತ್ಮಿಕ ಕಾರ್ಯ ಹೇಳಿದ್ರೆ ಅವನಿಗೆ ಅರ್ಥ ಆಗಲ್ಲ, ಅವನಿಗೆ ಹುಚ್ಚು ಮಾತಿದು. ಆದರೆ ನಂಬುವವರಿಗೆ ಇದು ಜೀವಶಕ್ತಿ. ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? ಅರ್ಥ ಆಗ್ತಿದೆಯಾ? ಒಂದು ಆತ್ಮಿಕನ ಬಳಿ ಹೇಳಿದ್ರೆ ಅವನಿಗೆ ಅರ್ಥ ಆಗುತ್ತೆ. ಫ್ರೀಕ್ವೆನ್ಸಿ ಹಿಡಿತಾನ ಅವನು. ಈ ವಾಕಿ ಟಾಕಿ ಎಲ್ಲ ನೋಡಿದಿರ? ನಿಮ್ಮ ಮೊಬೈಲ್ ಎಲ್ಲ ಫ್ರೀಕ್ವೆನ್ಸಿಯಲ್ಲೇ ವರ್ಕ್ ಆಗೋದು. ಹಿಂಗೆ ಪಾಸ್ಟ್ರೆ, ಏರ್ಟೆಲ್ ಅವ್ರದ್ದು ಜಿಯೋ ಅವ್ರದ್ದು ಬೇರೆ, ಇವ್ರದ್ದು ಜಿಯೋ ಏರ್ಟೆಲ್ ಬೇರೆ. ಆದರೆ ಕನೆಕ್ಷನ್ ಫ್ರೀಕ್ವೆನ್ಸಿ ಹಿಡಿಯೋದು. ಟವರು, ಅದಾದ ಟವರು, ಅದಾದ ಫ್ರೀಕ್ವೆನ್ಸಿ ಕನೆಕ್ಟ್ ಆಗಿರುತ್ತೆ. ಆಮೇಲೆ ಆತ್ಮಿಕನಿಗೆ ಆತ್ಮಿಕವಾದ ಕಾರ್ಯಗಳ ಫ್ರೀಕ್ವೆನ್ಸಿ ಚೆನ್ನಾಗಿ ಅರ್ಥ ಆಗುತ್ತೆ. ಲೌಕಿಕನಿಗೆ ಲೌಕಿಕವಾದ ಕಾರ್ಯಗಳ ಫ್ರೀಕ್ವೆನ್ಸಿ ಅರ್ಥ ಆಗುತ್ತೆ. ಸ್ತೋತ್ರ. ದೇರ್ ಈಸ್ ಎ ಫಿಸಿಕಲ್ ಬಾಡಿ, ದೇರ್ ಈಸ್ ಎ ಸ್ಪಿರಿಚುವಲ್ ಬಾಡಿ, ನ್ಯಾಚುರಲ್ ಬಾಡಿ ಅಂಡ್ ಸ್ಪಿರಿಚುವಲ್ ಬಾಡಿ. ಇನ್ನ 2 ಕೊರಿಂಥಿಯನ್ಸ್ ಚಾಪ್ಟರ್ 4 4ನೇ ಅಧ್ಯಾಯ 4ನೇ ವಾಕ್ಯ, ಇವರಲ್ಲಿ ದೇವರ ಪ್ರತಿರೂಪವಾಗಿರುವ ಕ್ರಿಸ್ತನ ಪ್ರಭಾವವನ್ನು ತೋರಿಸುವ ಸುವಾರ್ತೆಯ ಪ್ರಕಾಶವು ಬಾರದೆಂದು ಈ ಪ್ರಪಂಚದ ದೇವರು ನಂಬಿಕೆ ಇಲ್ಲದವರ ಮನಸ್ಸುಗಳನ್ನ ಮಂಕು ಮಾಡಿದನು. ಯಾವ ದೇವರು? ಈ ಪ್ರಪಂಚದ ದೇವರು, ಈ ಲೋಕದ ದೇವರು, ಈ ಸಿಸ್ಟಮ್ ಇವ್ರಿಗೆ ಅರ್ಥ ಆಗಲ್ಲ.
ಆತ್ಮಿಕವಾದ ಭಾಷೆಗಳು ಅರ್ಥ ಆಗಲ್ಲ. ಅರ್ಥ ಆಗದೆ ಇರೋ ಹಾಗೆ ಇವರ ಮನಸ್ಸುಗಳನ್ನು ಮಂಕು ಮಾಡಿದ್ದಾನೆ. ಹಲೋ, ಇದ್ದೀರಾ? ಆದರೆ ಆತ್ಮಿಕನಿಗೆ ಇದನ್ನು ರಿವೀಲ್ ಮಾಡಿದ್ದಾನೆ ದೇವರು. ಆತ್ಮಿಕನಿಗೆ ಇದು ಗ್ರಹಿಸುವುದಕ್ಕೆ ಜ್ಞಾನ ಕೊಟ್ಟಿದ್ದಾನೆ. ಸರ್ಟನ್ ಥಿಂಗ್ಸ್ ಇದು ನ್ಯಾಚುರಲ್ ಅಲ್ಲ. ಕೆಲ ವ್ಯಕ್ತಿಗಳು ನೋಡಿದಾಗ, ನನ್ನ ಆಸ್ಪತ್ರೆಗಳಲ್ಲಿ ಪ್ರೇಯರ್ ಮಾಡೋಕ್ಕೆ ಕರೀತಾರೆ ಎಮರ್ಜೆನ್ಸಿ ಇದ್ದಾಗ, ನಾನು ಅಲ್ಲಿ ಹೋದಾಗ ಅವ್ರ ರಿಪೋರ್ಟ್ ಪ್ರಕಾರ ಇವರು ಆಬ್ಸಲ್ಯೂಟ್ಲಿ ದೇ ಆರ್ ನಾರ್ಮಲ್. ಆಮೇಲೆ ಡಾಕ್ಟ್ರುಗಳಿಗೆ ಏನು ಗೊತ್ತಿಲ್ಲ, ಆದರೆ ಇವರು ತುಂಬ ಚಿಂತೆ ಮಾಡ್ತಿದ್ದಾರೆ, ಅದಕ್ಕೆ ಒಂದೆರಡು ದಿನ ಇರಲಿ ಡ್ರಿಪ್ಸ್ ಹಾಕಿ ಎಲ್ಲ ನಾರ್ಮಲ್ ಆಗಿ ನಿದ್ದೆ ಮಾಡಿಸ್ತಾರೆ. ನಿದ್ದೆ ಮಾಡಿಸ್ತಾರೆ. ಅವ್ರು ಮಾಡೋ ಕೆಲಸನೇ ಅಷ್ಟೇ, ನಿದ್ದೆ ಚೆನ್ನಾಗಿ ಮಾಡಿಬಿಟ್ರೆ ನಾರ್ಮಲ್ ಆಗ್ತಾರೆ ಅಂತ. ಆದರೆ ಈ ಸುಸ್ತು ಇನ್ನೂ ಜಾಸ್ತಿ ಆಗಿರುತ್ತೆ. ಆದರೆ ನಮಗೆ ಗೊತ್ತು, ಇದು ಔಷಧಿಯಿಂದ ಗುಣ ಆಗೋದಲ್ಲ, ಇದು ಪ್ರಾರ್ಥನೆಯಿಂದ ಗುಣ ಆಗಬೇಕಾದದ್ದು. ಹೌದಲ್ವಾ? ಒಂದು ಸಾರಿ ನಮ್ಮ ಮಲಯಾಳಂ ಸರ್ವಿಸ್ನಲ್ಲಿ ಬರುವಂಥ ಬಿಜಿ ಬ್ರದರ್ ಅವ್ರ ಕುಟುಂಬ, ನಾವು ಒಂದು ವೆಡ್ಡಿಂಗ್ ಆ್ಯನಿವರ್ಸರಿ ದಿನ ಕುಟುಂಬವಾಗಿ ನಾವು ಹೊರಗಡೆ ಒಂದು ರೆಸ್ಟೋರೆಂಟಲ್ಲಿ ಊಟ ಮಾಡೋಕ್ಕೆ ಹೋಗಿದ್ವಿ. ಅಲ್ಲಿ ಇರುವಾಗ ಒಂದು ಕರೆ ಬಂತು, ಪಾಸ್ಟ್ರೇ ಎಲ್ಲಿದ್ದೀರಾ ಅಂದರು. ನಾನು ಇಂಥ ಕಡೆ ಇದ್ದೀನಿ, ಏನು ವಿಷಯ? ಅರ್ಜೆಂಟಾಗಿ ಪ್ರಾರ್ಥನೆ ಮಾಡಬೇಕು, ಒಂದು ಸಿಸ್ಟ್ರಿಗಾಗಿ ಪ್ರಾರ್ಥನೆ ಮಾಡಬೇಕು. ನಾನು ಹೇಳಿದೆ, ಬ್ರದರ್ ನಾವು ಬರುವಾಗ ತುಂಬ ದೂರ ಇದ್ದೀವಿ, ಲೇಟ್ ಆಗುತ್ತೆ, ಬೆಳಗ್ಗೆ ಕರ್ಕೊಂಬನ್ನಿ ಅಂತ ಹೇಳಿದೆ. ಬೆಳಗ್ಗೆ ಅವ್ರನ್ನ ಕರ್ಕೊಂಬರೋಕ್ಕೆ ಹೇಳಿದ್ವಿ. ಬೆಳಗ್ಗೆ ಸೈಕಾಟಿಕ್ ವಾರ್ಡಲ್ಲಿ ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ. ಆದರೆ ಅಲ್ಲಿ ಕೆಲಸ ಮಾಡುವಂಥ ನಮ್ಮ ಲೂಸಿ ಸಿಸ್ಟ್ರಿಗೆ ಅರ್ಥ ಆಯಿತು, ಇವಳಿಗೆ ಸೈಕಾಟಿಕ್ ಪ್ರಾಬ್ಲಮ್ ಅಲ್ಲ, ಉಚಿತನ ಏನೋ ಅಲ್ಲ, ಇದು ದುರಾತ್ಮ ಅಂತ ಅವ್ರಿಗೂ ಗೊತ್ತಾಯಿತು. ಅದಕ್ಕೆ ಪ್ರಾರ್ಥನೆ ಮಾಡಿಸಿದ್ರೆ ಸರಿ ಆಗುತ್ತೆ ಅಂತ ಅವ್ರಿಗೆ ಗೊತ್ತಾಯಿತು. ಡಿಸ್ಚಾರ್ಜ್ ಮಾಡಿಕೊಂಡು ಮನೆಗೆ ಕರ್ಕೊಂಬಂದು ಆ ರಾತ್ರಿ ಅವ್ರ ಮನೇಲಿ ಇರಿಸ್ಕೊಂಡು ಬೆಳಗ್ಗೆ ನಮ್ಮ ಮನೆಗೆ ಕರ್ಕೊಂಬಂದರು. ನಡೆದ ಘಟನೆ ಇದು. ನಮ್ಮ ಮನೆಗೆ ಕರ್ಕೊಂಬಂದರು. ನಾನು ಬೆಡ್ರೂಮಲ್ಲಿದ್ದೀನಿ. ನಮ್ಮ ಮನೆ ಗೇಟ್ ಹತ್ರ ಬರ್ತಿದ್ದ ಆಗಲೇ ಈ ದೆವ್ವ ಎದ್ಬಿಡ್ತು. ಬರಲ್ಲ ಒಳಗಡೆ ಗೇಟ್ ಹತ್ರ ಬರಲ್ಲ, ಗೇಟ್ ಹತ್ರನೇ ಬರಲ್ಲ. ಇವ್ರು ಹಾಕೊಂಡು ರಸ್ತೆಯಲ್ಲಿ ಎಳಿತಾ ಇದ್ದಾರೆ, ಇವಳು ಹತ್ತು ಕಡೆ ಹಿಂದಕ್ಕೆ ಎಳಿತಾ ಇದ್ದಾರೆ. ನಮ್ಮ ಬಿಜಿ ಬ್ರದರು ನಂತರ ಹೈಟು ಪರ್ಸ್ನಾಲಿಟಿ ಇರೋ ಮನುಷ್ಯ, ಹಾಕಿ ಎಳ್ಕೊಂಡು ಒಳಗಡೆ ಎಳೆದು ಮನೆ ಒಳಗಡೆ ಎಳ್ಕೊಂಬಂದರು. ಜೋರಾಗಿ ಬಡ್ಕೊಂಬಿಟ್ಲು. ನಾನು ಈ ಸೌಂಡ್ ಕೇಳಿ ರೂಮಿಂದ ಹೊರಗಡೆ ಬಂದೆ, ಏನಪ್ಪ ಇದು ಅಂತ ನೋಡಿದ್ರೆ ಅಷ್ಟರಲ್ಲಿ ಈ ಕೈಯನ್ನು ಹಿಡಿದು ಕಚ್ಚಿ ಬ್ಲಡ್ ಕುಡಿಯೋದಕ್ಕೆ, ಆ ಸ್ಪಿರಿಟ್ ಅವಳ ಕೈಯನ್ನು ಕಚ್ಚಿ ಕುಡಿಯೋದಕ್ಕೆ ನಾನು ಬಾಗಿಲು ತೆಗ್ದಿದ್ದೆ, ಗರೋ ಅಂತ ಆರ್ಬಿಟ್ಟಿಸ್ಬಿಡ್ತು. ನಾನು ಬಿಟ್ಬಿಡು, ನಾನು ಹೋಗ್ಬಿಡ್ತೀನಿ ಅಂತ. ನಾನು ಯೇಸುವಿನ ನಾಮದಲ್ಲಿ ಅವಳಿಗೆ ಯಾವ ದೋಷ ಮಾಡಿದೆ, ಕೀಳಡಗಂದೆ. ಕೀಳಡಗ್ತು, ಆ ದೆವ್ವ ಬಿಟ್ಟೋಯ್ತು. ಹುಡುಗಿ ನಾರ್ಮಲ್ ಆದ್ಲು. ಸ್ಟೋರಿ ಇಲ್ಲಿಗೆ ಮುಗಿಲಿಲ್ಲ. ಹುಡುಗಿ ನಾರ್ಮಲ್ ಆಗಿದೆ. ಬಿಜಿ ಬ್ರದರ್ ಸುಮ್ಗಿರ್ಲಾರ್ದೆ ಅವ್ರ ಅಮ್ಮನಿಗೊಂದು ಪ್ರಾರ್ಥನೆ ಮಾಡಿಬಿಡಿ ಪಾಸ್ಟ್ರೇ ಅಂದರು. ನೋಡ್ರಿ, ಅಲ್ಲಿ ಆರಂಭವಾಯಿತು ನಿಜವಾದ ಸ್ಟೋರಿ. ನಾನು ಪ್ರಾರ್ಥನೆ ಮಾಡ್ತಿದ್ದ ಆಗಲೇ ಆ ಶರೀರದಿಂದ ದುರಾತ್ಮ ಪ್ರಕಟವಾಯಿತು. ನೋಡ್ರಿ, ಮ್ಯಾಕ್ಸಿಮಮ್ ಒಂದು 12 ಮೇಲೆ ಇತ್ತು. ಒನ್ ಬೈ ಒನ್ ಫುಲ್ ಸ್ಟೋರಿ. ಅವ್ರ ಮನೆಯದು ಆಕ್ಸಿಡೆಂಟು, ಮಗನನ್ನು ಕೊಲ್ಲೋದಕ್ಕೆ ಮಗನ ಹಿಂದಿನ ರಾತ್ರಿನೇ ಬಸ್ ಹತ್ಸಿ ಕಳಿಸಿದ್ದು ಎಲ್ಲ ಸ್ಟೋರಿ ಹೇಳ್ಬಿಡ್ತು. ಆಮೇಲೆ ಅವರ ಮನೆ ಇನ್ ಡೀಟೇಲ್ ಆಗಿ ಎಲ್ಲೆಲ್ಲಿ ಏನೇನು ಮಾಡಿಟ್ಟಿದ್ರು, ಈ ಶಕ್ತಿಗಳು ಎಲ್ಲಿಂದ ಒಳಗಡೆ ಇವರು ಶರೀರದಲ್ಲಿ ಬಂತು, ಎಲ್ಲ ಡೀಟೇಲ್ ಆಗಿ ಬಂತು. ನಾನು ಹೇಳಲಿಕ್ಕೆ ಕಾರಣ, ದೇರ್ ಈಸ್ ಎ ನ್ಯಾಚುರಲ್ ಬಾಡಿ ಆ್ಯಂಡ್ ದೇರ್ ಈಸ್ ಎ ಸ್ಪಿರಿಚುವಲ್ ಬಾಡಿ. ಕಣ್ಣಿಗೆ ಕಾಣುವ ಶಕ್ತಿಗಳು, ಕಾಣದೇ ಇರುವ ಶಕ್ತಿಗಳು. ಆಮೇನ್.
ಗಮನ ಇಟ್ಟು ಕೇಳ್ರಿ, ಗಮನ ಇಟ್ಟು ಕೇಳ್ರಿ. ಈ ಪ್ರಪಂಚದ ದೇವರು ನಂಬಿಕೆ ಇಲ್ಲದವರ ಮನಸ್ಸುಗಳನ್ನು ಮಂಕು ಮಾಡಿದ್ದಾನೆ. ದೇ ಕ್ಯಾನ್ ನಾಟ್ ಅಂಡರ್ಸ್ಟ್ಯಾಂಡ್. ಇದರ ಮರ್ಮ ಗೊತ್ತಿಲ್ಲ. ಈ ಲೋಕದ ಶಕ್ತಿ, ಅಂಧಕಾರದ ಶಕ್ತಿ ಕಾಣದೇ ಇರುವ ಮಂಡಲದಲ್ಲಿ ಬೆಂದಿಸಿಟ್ಟಿರುತ್ತೆ. ಅವುಗಳನ್ನು ತಿರುಗಿಸಿ ಬೆಂದಿಸೋದಕ್ಕೆ ಕೀರ್ತನೆಕಾರನ ಹೇಳ್ತಾನೆ, ಬೆಂದಿಸಿದವರನ್ನು ಬೆಂದಿಸುವ ಅಧಿಕಾರ ದೇವರು ನಮಗೆ ಕೊಟ್ಟಿದ್ದಾನೆ. ಯಾವ ಶಕ್ತಿಗಳು ನಿನ್ನನ್ನು ಲಾಕ್ ಮಾಡಿತ್ತೋ ಆ ಶಕ್ತಿಗಳಿಗೆ ರಿವರ್ಸ್ ಮಾಡಿ ನೀವು ಅವ್ರನ್ನ ಲಾಕ್ ಮಾಡಬೇಕು. ಅದೃಶ್ಯ ಮಂಡಳದ ಯುದ್ಧ ಇದು. ಆಮೇನ್. ಅದೃಶ್ಯ ಮಂಡಳದ ಯುದ್ಧ. 1 ಕೊರಿಂಥ 2:14. 1 ಕೊರಿಂಥ 2:14. ನೀವು ನನ್ನ ಜೊತೆ ಇದ್ದೀರಾ? ಅರ್ಥ ಆಗ್ತಾ ಇದೆಯಾ? ಪ್ರಾಕೃತ ಮನುಷ್ಯನು ದೇವರ ಆತ್ಮನ ವಿಷಯಗಳನ್ನು ಬೇಡ ಅನ್ನುತ್ತಾನೆ. ಅವು ಅವನಿಗೆ ಹುಚ್ಚು ಮಾತಾಗಿ ತೋರ್ತವೆ. ಅವು ಆತ್ಮ ವಿಚಾರದಿಂದ ತಿಳಿಯತಕ್ಕದಾಗಿರಲಾಗಿ ಅವನು ಅವುಗಳನ್ನು ಗ್ರಹಿಸಲಾರನು. ಪ್ರಾಕೃತ ಮನುಷ್ಯ. 3 ರೀತಿಯ ಮನುಷ್ಯರಿದ್ದಾರೆ. 3 ರೀತಿಯ ಮನುಷ್ಯರು ಬೈಬಲ್ ಹೇಳುತ್ತೆ. ಪ್ರಾಪಂಚಿಕ ಮನುಷ್ಯ, ಪ್ರಾಕೃತ ಮನುಷ್ಯ, ಆತ್ಮಿಕ ಮನುಷ್ಯ. ಪ್ರಾಪಂಚಿಕ ಮನುಷ್ಯ 50-50. ಪ್ರಾಕೃತ ಮನುಷ್ಯ ದೇವರು ಇಲ್ಲ ಅನ್ನೋನು. ಆತ್ಮಿಕ ಮನುಷ್ಯ ದೇವರಲ್ಲಿ ಆಶ್ರಯ ಇಟ್ಟಿರೋನು. ಆಮೇಲೆ ಪ್ರಾಕೃತ ಮನುಷ್ಯನಿಗೆ ಇದು ಅರ್ಥ ಮಾಡ್ಕೊಳಕ್ಕಾಗಲ್ಲ. ಪ್ರಾಕೃತ ಮನುಷ್ಯನು ವಿತರ್ಕ ಮಾಡ್ತಾನೆ, ಅವನಿಗೆ ಇದು ಗ್ರಹಿಸಕ್ಕಾಗಲ್ಲ. ಆದ್ರೆ ಆತ್ಮಿಕನು ಇದನ್ನು ಗ್ರಹಿಸ್ತಾನೆ. ನಾನು 1-2 ಕಾರ್ಯಗಳನ್ನು ಹೇಳ್ತೀನಿ. ಫಸ್ಟ್ ಆಫ್ ಆಲ್, ಯು ಮಸ್ಟ್ ಅಂಡರ್ಸ್ಟ್ಯಾಂಡ್ ಈ ಸೈತಾನ್ನ ತಂತ್ರಗಳನ್ನು ಅರ್ಥ ಮಾಡ್ಕೊಬೇಕು. ಇದು ಹೆಂಗೆ ಅರ್ಥ ಮಾಡ್ಕೊಳ್ಳೋದು ಅಂತ ಹೇಳ್ತೀನಿ. 2 ಕೊರಿಂಥಿಯನ್ಸ್ ಇದ್ದೀರಾ ನೀವು? 2ನೇ ಅಧ್ಯಾಯ 11ನೇ ವಾಕ್ಯ. 11ನೇ ವಾಕ್ಯ. ಸೈತಾನನು ನಮ್ಮನ್ನು ವಂಚಿಸಿ ನಷ್ಟಪಡಿಸಬಾರದು. ಅವನ ಯೋಚನೆಗಳನ್ನು ನಾವು ಅರಿಯದವರಲ್ಲವಲ್ಲ. ಹಾಗಾದರೆ ಅವನ ಯೋಚನೆಗಳನ್ನೆಲ್ಲ ನಾವು ಅರಿಯೋದಕ್ಕೆ ದೇವರು ನಮಗೇನು ಕೊಟ್ಟಿದ್ದಾನೆ? ನಮಗೇನು ಕೊಟ್ಟಿದ್ದಾನೆ? ಕೃಪೆ ಕೊಟ್ಟಿದ್ದಾನೆ. ಆ ಕೃಪೆ ಹೊಂದಿದವರು ಮಾತ್ರ ಒಂದು ಆಮೇನ್ ಹೇಳ್ರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಅರ್ಥ ಮಾಡ್ಕೊಳ್ಳೋದೇ ನಾವು ಯುದ್ಧ ಮಾಡೋದ್ರಲ್ಲೇ ಅರ್ಥ ಇಲ್ಲ. ಸಾಧಾರಣವಾಗಿ ನಾವುಗಳು ಯುದ್ಧಕ್ಕೆ ಹೋಗೋಕ್ಕೆ ಮುಂಚೆ ಶತ್ರುವಿನ ಆಯುಧಗಳನ್ನು ತಿಳಿದಿರಬೇಕಾದ್ರೆ ಸೈತಾನನ ಕುರಿತು ನಾವು ಅರಿಯದವರಾಗಿರಬಾರ್ದಲ್ಲ. ನಂಬರ್ 1, ಅವನೊಬ್ಬ ವಂಚಕ. ಸೈತಾನ್ ಯಾರು? ವಂಚಕ. ಅವನು ವಂಚಿಸೋ ಡಿಸೆಪ್ಷನ್ ಸ್ಪಿರಿಟ್. ಅವನಲ್ಲಿ ಕೆಲವೊಂದು ದುರಾತ್ಮಗಳು ಏಜೆಂಟ್ ಆಗಿ ವರ್ಕ್ ಮಾಡ್ತವೆ. ಆಮೇಲೆ ಅವನ ತಂತ್ರೋಪಾಯಗಳನ್ನು ಅವನ ಆಲೋಚನೆಗಳನ್ನು ನಾವು ಅರಿಯದವರಾಗಿರಲಿಲ್ಲ. ಅವನು ವಂಚಕ. ಆದಾಮನನ್ನ ಅವ್ವಳನ್ನ ಅವನೇನ್ ಮಾಡ್ದ? ವಂಚಿಸ್ದ. ನಮ್ಮಲ್ಲಿ ಯಾರು ವಂಚನೆಗೊಳಗಾಗಬಾರದು. ನೀವು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಲ್ಲ, ಈಸಿಯಾಗಿ ನಿಮ್ಮನ್ನು ವಂಚಿಸ್ಬಿಡ್ತಾನೆ. ಕೆಲವರನ್ನ ಅದಕ್ಕೆ ಪುಸ್ಲಾಯಿಸೋದು. ನಿನ್ನ ಥರ ಭಯಂಕರ ಸೇವಕರು ಯಾರಿದ್ದಾರೆ? ನಿನಗೆ ಯಾರು ಅವಕಾಶ ಕೊಡ್ತಾ ಇಲ್ಲ. ನೀನು ಏನು ಆಗಬೇಕಾಗಿತ್ತು ಗೊತ್ತಾ? ಸೈತಾನ್ ವಂಚಿಸ್ತಿದೆ, ಇವ್ರು ಟಾಪ್ಗೆ ಹೋಗ್ಬಿಡ್ತಾರೆ. ಆಮೇಲೆ ಸ್ವಯಂ ಘೋಷಿತ ಪಾಸ್ಟ್. ಎಲ್ಲಿ ಆರಾಧನೆ? ಮನೆಯಲ್ಲಿ. ಯಾರು ವಿಶ್ವಾಸಿಗಳು? ಹೆಂಡತಿ ಮಕ್ಕಳು. ಸ್ತೋತ್ರ
ಸ್ವಯಂ ಘೋಷಿತ ಪಾಸ್ಟರ್. ಸೈತಾನ್ ವಂಚಿಸ್ತಾ ಇದ್ದಾನೆ. ಅವನ ಆಲೋಚನೆಗಳನ್ನು ಅವನು ವಂಚಿಸಿದ್ರೆ ಎರಡನೇ ಸ್ಟೆಪ್ ನಷ್ಟಪಡಿಸೋದು. ಯೋಹನನ ಸುವಾರ್ತೆ 10:10 ಹೇಳುತ್ತೆ, ಕಳ್ಳನು ಬರುವುದು ಕದ್ದುಕೊಳ್ಳುವುದಕ್ಕೂ ಕೊಲ್ಲುವುದಕ್ಕೂ ಹಾಳು ಮಾಡೋದಕ್ಕೆ. ಅವನು ವಂಚನೆ ಮಾಡೋದು ನಿನ್ನನ್ನು ಹಾಳು ಮಾಡೋಕ್ಕೆ. ಅದರಿಂದನೇ ಹೇಳೋದು, ಅವನು ವಂಚಿಸಿ ನಿಮ್ಮನ್ನು ನಷ್ಟಪಡಿಸಬಾರದು. ಅವನ ಆಲೋಚನೆಗಳನ್ನು ನೀವು ಅರಿಯದವರಲ್ಲವಲ್ಲ. ಹಾಗಾದ್ರೆ ಆತ್ಮಿಕನ ಅರ್ಥ ಮಾಡ್ಕೋತಾನೆ. ನಮಗೇನು ಹುಚ್ಚಿಡ್ದಿದೆಯೇನ್ರಿ? ಒಂದೊಂದು ಆಲೋಚನೆಗಳು ದೇವರು ಕೊಡುವಾಗ ಸಡನ್ ಆಗಿ ರೆಡಿ ಆಗ್ಬಿಡ್ತೀವಿ ಯುದ್ಧಕ್ಕೆ. ಹೌದಲ್ವಾ? ಸಭೆಗೆ ವಿರುದ್ಧವಾಗಿ ಕುತಂತ್ರ ಮಾಡುವಾಗ, ವಿಶ್ವಾಸಿಗಳಿಗೆ ವಿರುದ್ಧವಾಗಿ ಕುತಂತ್ರ ಮಾಡುವಾಗ ಪರಿಶುದ್ಧಾತ್ಮ ನಮಗೆ ಆಲೋಚನೆ ಕೊಡ್ತಾನೆ. ಈ ದಿಕ್ಕಿನಿಂದ ಈ ಮಾರ್ಗದಲ್ಲಿ ಶತ್ರು ತಂತ್ರಗಳನ್ನು, ಅವನ ಉಪಾಯಗಳನ್ನು ಮಾಡ್ತಾ ಇದ್ದಾನೆ. ಎಚ್ಚರವಾಗಿರಿ. ಅದಕ್ಕೆ ಸಭೆ ಎಚ್ಚರವಾಗೋದು. ಅದಕ್ಕೆ ಸಭೆ ಅವಾಗವಾಗ ಉಪವಾಸ ಮಾಡೋದು. ಅವಾಗವಾಗ ಗುಂಪಾಗಿ ಸಭೆಯನ್ನು ಕರೆಸಿ ಆಲೋಚನೆ ಹೇಳಿ ಸಭೆಯಾಗಿ ಉಪವಾಸದಲ್ಲೂ ಪ್ರಾರ್ಥನೆಯಲ್ಲಿ ನಾವು ತೊಡಗಿಸ್ಕೊಳ್ಳೋ ಕಾರಣ ಏನು ಗೊತ್ತಾ? ಅವನ ಆಲೋಚನೆಗಳನ್ನು ನಿಷ್ಫಲ ಮಾಡೋದು. ಆಮೇಲೆ let me explain. The spirit of Dagon. Dagon spirit. ಈ ಸ್ಪಿರಿಟ್ನ ಪ್ರತ್ಯೇಕತೆ, ಆತ್ಮಿಕತೆಯಿಂದ ಬೀಳಿಸುವ ಸ್ಪಿರಿಟ್ ಇದು. ಚೆನ್ನಾಗಿ ಪ್ರಾರ್ಥನೆ ಮಾಡುವ, ಚೆನ್ನಾಗಿ ಆರಾಧನೆ ಮಾಡುವ, ಚೆನ್ನಾಗಿ ಉಪವಾಸ ಮಾಡುವ, ದೇವರ ರಾಜ್ಯಕ್ಕೆ ಪ್ರಯೋಜನ ಬರುವ ಅಭಿಷಕ್ತರನ್ನ ನುಂಗುವ ಸ್ಪಿರಿಟ್. ನಾನು ಮತ್ತೊಮ್ಮೆ ಹೇಳ್ತೀನಿ, ಆತ್ಮಿಕತೆಯಿಂದ ಅವರನ್ನ ನಾಶ ಮಾಡೋದಕ್ಕೆ ವಂಚಿಸುವ ಆತ್ಮ. ದಿಸ್ ಈಸ್ ಕಾಲ್ಡ್ ಸ್ಪಿರಿಟ್ ಆಫ್ ಡ್ರ್ಯಾಗನ್. ಆಮೆನ್. ಈ ಸ್ಪಿರಿಟ್ ಸಂಸೋನನ ವಂಚಿಸಿತ್ತು, ಸಂಸೋನನನ್ನ ನಾಶ ಮಾಡಿತ್ತು. ಜಡ್ಜಸ್, ನ್ಯಾಯಸ್ಥಾಪಕರುಗಳ ಪುಸ್ತಕ 16:23-31 ಶತ್ರುವಾದ ಸಂಸೋನನನ್ನು ತಮ್ಮ ಕೈಗೆ ಒಪ್ಪಿಸಿದ ತಮ್ಮ ದೇವರಾದ ದಾಗೋನನಿಗೆ. ಯಾವ ದೇವರು? ದಾಗೋನನಿಗೆ. ಹಾಗಾದ್ರೆ ಸಂಸೋನನು ಆತ್ಮಿಕನನ್ನ ಬೀಳಿಸೋದಿಕ್ಕೆ ಕ್ರಿಯೆ ಮಾಡಿದ ಸ್ಪಿರಿಟ್ ದಾಗೋನ್ ಸ್ಪಿರಿಟ್. ಅವನನ್ನ ಬೆಂದಿಸೋದಿಕ್ಕೆ ಕ್ರಿಯೆ ಮಾಡಿದ ಶಕ್ತಿ. ಕಮ್ ಆನ್ somebody, ಅರ್ಥ ಮಾಡ್ಕೊಳ್ರಿ. Hallelujah. Don't think everything is granted. ನೀನ್ ಮಾಡೋದೆಲ್ಲ ಸರಿ ಅನ್ನಕೋಬೇಡ. ಆದ್ರೆ ಹಿಂದ್ಗಡೆ ಕೆಲ ಸ್ಪಿರಿಟ್ಗಳು ಕೆಲಸ ಮಾಡ್ತಾ ಇರುತ್ತೆ. ದ ಡ್ರ್ಯಾಗನ್ ಸ್ಪಿರಿಟ್. ಈಗ ಅವನನ್ನು ಹಿಡ್ಕೊಂಬರೋದಕ್ಕೆ ಯಾರು ಸಹಾಯ ಮಾಡಿದ್ದು? ಅವರ ದೇವರು, ಫಿಲಿಷ್ಟಿಯರ ದೇವರು ದಾಗೋನನು. ದಾಗೋನನಿಗೆ ಮಹಾಯಜ್ಞವನ್ನು ಸಮರ್ಪಿಸಿ ಸಂತೋಷ ಪಡಬೇಕೆಂದು ಫಿಲಿಷ್ಟಿಯ ಪ್ರಭುಗಳು ಕೂಡಿ ಬಂದರು. ಜನರು ಸಂಸೋನನ್ನು ನೋಡಿ, ನಮ್ಮ ದೇಶವನ್ನು ಹಾಳು ಮಾಡಿ ನಮ್ಮಲ್ಲಿ ಅನೇಕರನ್ನು ಕೊಂದು ಹಾಕಿದ ಈ ಶತ್ರುವನ್ನು ನಮ್ಮ ದೇವರು ನಮ್ಮ ಕೈಗೆ ಒಪ್ಪಿಸಿಕೊಟ್ಟದನ್ನು ಗಾನ ಮಾಡಿದರು. ಲಿಸನ್ ಟು ಮೀ. ಶತ್ರುಗೆ ಹೇಳ್ಬೇಕಾಗಿರೋದೇನು? ಸಂಸೋನನ ಕುರಿತು, ನಮ್ಮ ದೇಶವನ್ನು ಹಾಳು ಮಾಡಿ ನಮ್ಮ ಅನೇಕ ಜನರನ್ನ ಕೊಂದು ಆ ಕೊಂದಂತ ಶತ್ರುವನ್ನ ದೇವರು ನಮ್ಮ ಕೈ ಕೊಟ್ಟರು. ಹಾಗಾದ್ರೆ ಅವ್ರ ಕೈ ಕೊಟ್ಟಿದ್ದು ಅರ್ಥ ಮಾಡ್ಕೊಳ್ರಿ. ಲಿಸನ್, ನಾವು ಪ್ರಾರ್ಥನೆ ಮಾಡುವಾಗ ಸೈತಾನನ ಕೆಲಸಗಳನ್ನು ಲಯ ಮಾಡಿ ಜನರನ್ನ ಬಿಡಿಸಿ, ಅಂಧಕಾರದ ಕೂಪದಿಂದ ಬಿಡಿಸಿ ಆಶ್ಚರ್ಯಕರವಾದ ಬೆಳಕಿನ ಕಡೆ ನಡೆಸೋದು ನಮ್ಮ ಉದ್ದೇಶ. ಆಮೇಲೆ
ಶತ್ರು ಪಾಳಯಕ್ಕೆ ನಷ್ಟವಾದಾಗ ಅವನ ಚಿಂತೆ ಏನು ಗೊತ್ತಾ? ನಮ್ಮ ಸಾಮ್ರಾಜ್ಯವನ್ನು ಹಾಳು ಮಾಡಿದವನು. ಇದರ ಒಳಗಡೆ ನಿನ್ನ ಕುರಿತು ನನ್ನ ಕುರಿತು ಶತ್ರು ನೋಡೋದು ಇದನ್ನೇ. ನೀನು ಬೀಳೋದಕ್ಕೆ ಎದುರು ನೋಡುವ ಶಕ್ತಿಗಳು, ನಿನ್ನನ್ನು ಕೆಡವಿ ಹಾಕೋದಕ್ಕೆ ನೋಡುವ ಶತ್ರುಗಳು. ಆಮೇಲೆ ಸಿಕ್ಕಿದ್ರೆ ಸೈತಾನ್ ಚೆಂಡಾಡ್ಬಿಡ್ತಾನೆ. ಸಂಸೋನನ ಜೀವನದಲ್ಲಿ ಸಂಭವಿಸಿದ್ದು ನಮ್ಮ ಜೀವನದಲ್ಲಿ ಸಂಭವಿಸದೇ ಇರೋದಕ್ಕೆ ನಾವು ಎಚ್ಚರ ಉಳ್ಳವರಾಗಿರಬೇಕು. ಒಬ್ಬರು ಮಾತ್ರ ಆಮೇಲೆ ಹೇಳ್ರಿ. ದ ಸ್ಪಿರಿಟ್ ಆಫ್ ಡ್ರ್ಯಾಗನ್. ಹೀಗೆ ಹೇಳ್ತಾರೆ, ಫಿಲಿಷ್ಟ್ರು ಹೇಳ್ತಾರೆ, ನಮ್ಮ ಶತ್ರು ನಮ್ಮ ಕೈಗೆ ಸಿಕ್ಕಿದ್ದಾರೆ. ನಮ್ಮ ದೇವರು ಅಂದ್ರೆ ಯಾರು? ಸ್ಪಿರಿಟ್ ಆಫ್ ಡ್ರ್ಯಾಗನ್. ನಮ್ಮ ಕೈಗೆ ಶತ್ರುವನ್ನು ಒಪ್ಪಿಸಿದ್ದಾರೆ. ಇವನು ನಮ್ಮ ದೇಶವನ್ನು ಹಾಳು ಮಾಡಿದವನಂದ್ರೆ ಏನು? ದೇವ ಜನರಿಗೆ ವಿರುದ್ಧವಾಗಿ ತಲೆ ಎತ್ತಿದ ಶಕ್ತಿಗಳನ್ನು, ಅವನ ಸೈನ್ಯವನ್ನು ಕೊಂದಾಕದವನು. ಈಗ ಅವನು ಸಗಳಾಕೊಂಡ್ಬಿಟ್ಟಿದ್ದಾನೆ. ಅವರು ಆನಂದ ಲಹರಿಯಲ್ಲಿದ್ದಾಗ ನಮ್ಮ ವಿನೋದಕ್ಕೋಸ್ಕರ ಸಂಸೋನನ್ನು ಕರಕೊಂಡು ಬನ್ನಿರಿ ಎಂದರು. ನೋಡಿದ್ರ? ಇದೀರಾ ನೀವು ನನ್ನ ಜೊತೆ? ಲಹರಿ. ಇವರೆಲ್ಲರೂ ಅಟ್ಟಹಾಸದಿಂದ ಆನಂದದ ಲಹರಿಯಲ್ಲಿ ಇರುವಾಗ ಇವರಿಗೆ ನಗೆ ಪಾಠಕ್ಕೆ ಯಾರು ಕಾಣಿಸಿದ್ರು ಗೊತ್ತಾ? ಸಂಸೋನನ್ನ ಎಳ್ಕೊಂಬನ್ರೋ, ಅವನ್ನ ಗೇಲಿ ಮಾಡೋಣ, ಅವನ್ನ ಅವಮಾನ ಮಾಡೋಣ, ಅವನ್ನ ಅಟ್ಟಹಾಸ ಮಾಡೋಣ. ಇದೇ ದೇವ ಮಕ್ಕಳಿಗೆ ವಿರುದ್ಧವಾಗಿ ಶತ್ರು ಮಾಡುವ ತಂತ್ರಗಳು. ನೀನು ಆತ್ಮಿಕದಲ್ಲಿ ಇರೋವರೆಗೂ ನಿನ್ನನ್ನು ಮುಟ್ಟುವವನು ಅವನ ಕಣ್ಣಿನ ಗುಡ್ಡೆಯನ್ನು ಮುಟ್ಟೋದಕ್ಕೆ ಸಮವಾಗಿರ್ತಾನೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ನೀನು ಆತ್ಮಿಕ ಕವರಿಂಗಲ್ಲಿ ಇರೋವರೆಗೂ, ಸಭೆಯ ಪ್ರಾರ್ಥನೆ ಕವರಿಂಗಲ್ಲಿ ಇರೋವರೆಗೂ ಒಂದು ಶತ್ರು ನಿನ್ನನ್ನು ಮುಟ್ಟಕ್ಕೆ, ನಿನ್ನ ಕುಟುಂಬವನ್ನು ಮುಟ್ಟಕ್ಕೆ, ನಿನ್ನ ಭವಿಷ್ಯವನ್ನು ಮುಟ್ಟಕ್ಕೆ ಆಗೋದಿಲ್ಲ. ಆದ್ರೆ ನೀನು ಆ ಬೌಂಡ್ರಿ ಬಿಟ್ಟು ಹೋದ್ರೆ ಕೆಲವರಿಗೆ ಮದ ಬಂದ್ಬಿಡುತ್ತೆ. ಹಣ, ಸ್ಥಾನ, ಪದವಿ, ಹೆಸರು ಇದೆಲ್ಲ ಬಂದರೆ ಮದ ಬಂದ್ಬಿಡುತ್ತೆ. ಮದ ಬಂದಿದೆ, ಆಮೇಲೆ ಅವ್ರದ್ದು ಹಠನೇ ಬೇರೆ. ಆಗಲೇ ಶತ್ರು ವಂಚಿಸೋದು ಅವ್ರನ್ನ, ಆವಾಗಲೇ ಅವನ ಅರೆಸ್ಟ್ ಮಾಡೋದು, ಆಗಲೇ ಅವನ್ನ ಎಳ್ಕೊಂಡೋಗಿ ಅವಮಾನ ಮಾಡೋದು. ಹೆಂಗೆ ಅವಮಾನ ಮಾಡ್ತಾನೆ ಗೊತ್ತಾ? ಇವರ ಆನಂದ ಲಹರಿಯಲ್ಲಿ ಅವನನ್ನು ಕರ್ಕೊಂಬಂದು ಸ್ವಲ್ಪ ಮಜಾ ತಗೊಳ್ಳೋಣ ಅಂತ, ನೋಡ ಏನು ಆರ್ಭಟಿಸ್ದ, ಹೆಂಗೆ ಎಗರಾಡ್ದ. ನಮ್ಮ ಶತ್ರು ನಮ್ಮ ಕೈಗೆ ಸಿಕ್ಕಿದ್ದಾನೆ ಗೇಲಿ ಮಾಡೋದಕ್ಕೆ. ಆಮೇ ಯಾವ ಶಕ್ತಿಯ ಮುಂದೆ? ದಾಹೋನಿನ ಶಕ್ತಿಯ ಮುಂದೆ. ಹಲ್ಲೆಲೂಯ. ಇದೀರಾ ನೀವು ನನ್ನ ಜೊತೆ? ಏನಾದ್ರೂ ಕಲಿತಾ ಇದ್ದೀರಾ? ಮುಂದಿನ ಪದ ನೋಡ್ರಿ. ಆಗ ಸಂಸೋನನು ತನ್ನನ್ನು ಕೈ ಹಿಡಿದು ನಡೆಸುವ ಹುಡುಗನಿಗೆ, ನನ್ನ ಕೈಗಳನ್ನು ಬಿಡು. ಸ್ವಲ್ಪ ಹೊತ್ತು ಬಿಡಪ್ಪ. ಕೈ ಹಿಡ್ಕೊಂಡಿದ್ದಾನೆ, 2 ಕಣ್ಣು ಕಳ್ಕೊಂಡ್ಬಿಟ್ಟಿದ್ದಾನೀಗ. ಫಿಲಿಷ್ಟ್ರು 2 ಕಣ್ಣು ಕಿತ್ಬಿಟ್ರು. ಶತ್ರುವಿನ ಕೈಗೆ ಸಿಕ್ಕಿದ್ರೆ ಮೊದಲು ಕೀಳೋದೇ ಕಣ್ಣು ದರ್ಶನವನ್ನು ತೋರಿಸುತ್ತೆ. ದರ್ಶನ ಇಲ್ದೇನವನು ಮಾಡೋದು. ಆತ್ಮಿಕನನ್ನು ಹಿಡಿದ್ರೆ ಮೊದಲು ಹಿಡಿಯೋದು ಕಣ್ಣು ಕೀಳೋದು. ಅವನಿಗೆ ದರ್ಶನ ಇಲ್ದಿರಂಗೆ ಮಾಡೋದು. ಕಣ್ಣು ಕುರುಡ. ಈಗ ಅವ್ನ ಕೈ ಹಿಡ್ಕೊಂಡು ಎಳ್ಕೊಂಬರ್ತಾ ಇದ್ದಾನೆ. ಅವ್ನಿಗೆ ಹೇಳ್ತಾನೆ, ಬಿಡು, ಒಂದು ಸ್ವಲ್ಪ ಕೈ ಬಿಡು, ನಾನು ಇಲ್ಲೇ ಇರೋಂಥ ಕಂಬದಲ್ಲಿ ಒಂದು ಸ್ವಲ್ಪ ಹೊರ್ಕೋತೀನಿ, ಸ್ವಲ್ಪ ಸುಧಾರಿಸ್ಕೋತೀನಿ. ಆಮೇಲೆ ದೇವ್ರ ಹತ್ರ ಅವನೊಂದು ಪ್ರಾರ್ಥನೆ ಮಾಡ್ತಾನೆ. ಫಿಲಿಷ್ಟ್ರು 2 ಕಣ್ಣು ಕಿತ್ತಿದ್ದಾರೆ. ಅದಕ್ಕೆ 2 ಕಣ್ಣಿಗೆ ಬದಲಾಗಿ 1 ಕಣ್ಣಿಗಾದರೂ ಬದಲು ಮುಯಿ ತೀರ್ಸ್ಕೊಳಕ್ಕೆ ನನಗೆ ಅವಕಾಶ ಮಾಡಿಕೊಡು. ಹಲ್ಲೆಲೂಯ. ಪುರುಷರು, ಸ್ತ್ರೀಯರು ಹೆಚ್ಚು ಕಡಿಮೆ 3000ಕ್ಕಿಂತ ಅಧಿಕ ಜನ ಅಲ್ಲಿ ಕೂಡ ಬಂದಿದ್ದಾರೆ. ಸಂಸೋನನು ಅವನು ಸಾಯೋ ಟೈಮಲ್ಲಿ ಆ ಪಿಲ್ಲರ್ಗಳನ್ನು ಎಳೆದಾಕ್ತಾನೆ. ಅವನ ಶಕ್ತಿ ಎಷ್ಟು ಬಲವಾದ ನೋಡ್ರಿ. ಲಿಸನ್ ಟು ಮೀ. ದೇವರ ವಾಕ್ಯ ಹೇಳುತ್ತೆ, ಅವನು ಜೀವಂತವಾಗಿದ್ದಾಗ ಕೊಂದಿದ್ದಕ್ಕಿಂತ ಸಾಯುವಾಗ ಅವನು ಕೊಂದಿದ್ದ ಸಂಖ್ಯೆನೇ ಹೆಚ್ಚು ಅಂತ. ನಾನು ಯೋಚನೆ ಮಾಡಿದೆ, ಇವನ್ ದಡ್ಡ ಅಂದರೆ ಒಂದು ಪ್ರಾರ್ಥನೆ ಮಾಡಿಬಿಟ್ಟ ಇವನು. ಇವ್ರ ಜೊತೆ, ಫಿಲಿಷ್ಟ್ರ ಜೊತೆ ನಾನು ಸಾಯ್ತೀನಿ ಅಂದ್ಬಿಟ್ಟ. ಹೇಳ್ಬಾರ್ದಾಗಿತ್ತು.
ಇವ್ರನ್ನ ಸಾಯಿಸಿ ನಾನು ಎತ್ತು ಪುನಃ ನಿನ್ನ ಸೇವೆ ಮಾಡ್ತೀನಿ ಅನ್ಬೇಕಾಗಿತ್ತು. ನಮ್ಮ ಪ್ರಾರ್ಥನೆ ಹೇಳುವಂಥ ಪದಗಳು ಭಾಳ ಇಂಪಾರ್ಟೆಂಟು. ಹೆಂಗಾದ್ರೂ ಬಡಬಡ ಅಂತ ಮಾತಾಡಬಾರ್ದು, ಹೆಂಗಾದ್ರೂ ಹೇಳಬಾರ್ದು. ನೋಡ್ರಿ, ಅವನಿಗೆ ಒಂದೇ ಒಂದು ಮಾತು, ನೀವು ಬೈಬಲ್ ಓದಬೇಕಾ, ಇದನ್ನೆಲ್ಲ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಓದಬೇಕು. ಇವನು ಏನಂತ ಹೇಳ್ದ, ಓದಿ ಫಸ್ಟ್ ಅದು ಆ ವಾಕ್ಯ. ಆಗ ಸಂಸೋನನು ಯೆಹೋವನಿಗೆ, ಕರ್ತನೇ, ಯೆಹೋವನೇ, ಫಿಲಿಷ್ಟಿಯರು ಕಿತ್ತು ಹಾಕಿದ 2 ಕಣ್ಣುಗಳಲ್ಲಿ ಒಂದಕ್ಕೋಸ್ಕರವಾದ್ರೆ ನಾನು ಅವರಿಗೆ ಮುಯಿ ತೀರಿಸುವ ಹಾಗೆ. ನೋಡಿ, ಇವನು ಸಾಯೋ ಟೈಮಲ್ಲಿ ಏನು ಹೇಳ್ತಾ ಇದ್ದಾನೆ ಗೊತ್ತಾ? ಒಂದಕ್ಕಾದ್ರೂ ಮುಯಿ ತೀರಿಸ್ಕೋತೀನಿ. ಇವರಿಷ್ಟು ನನ್ನ ಪರಿಹಾಸ ಮಾಡ್ತಾ ಇದ್ದಾರೆ ಸಾಯೋ ಟೈಮಲ್ಲಿ ಆದರೂ. ನಾನು ಅವರಿಗೆ ಮುಯಿ ತೀರಿಸುವ ಹಾಗೆ ನನ್ನನ್ನು ಈ ಸಾರಿ ಬಲಪಡಿಸು ಎಂದು ಮೊರೆಯಿಟ್ಟನು. ಮನೆಯ ಆಧಾರ ಸ್ತಂಭಗಳಲ್ಲಿ ಒಂದನ್ನು ಬಲಗೈಯಿಂದಲೂ ಇನ್ನೊಂದನ್ನು ಎಡಗೈಯಿಂದಲೂ ಹಿಡಿದು ಅವುಗಳನ್ನು ಒತ್ತಿ ನಾನು ಫಿಲಿಷ್ಟಿಯರ ಸಂಗಡ ಸಾಯುವೆನು ಎಂದು ಹೇಳಿ. ನಾನು ಫಿಲಿಷ್ಟಿಯರ ಸಂಗಡ ಅದು ಹೇಳಬಾರ್ದಾಗಿತ್ತು. ನಾನು ಫಿಲಿಷ್ಟಿಯರನ್ನು ಸಾಯಿಸಿ ನಾನು ಎದ್ದು ಬರ್ತೀನಿ ಅಂತ ಹೇಳಬೇಕಾಯಿತು. ನಾನು ಫಿಲಿಷ್ಟಿಯರ ಸಂಗಡ ಏನು ಮಾಡ್ತೀನಿ ಅಂತ, ಸಾಯುವೆನೆಂದು ಹೇಳಿ ಬಲವಾಗಿ ಬಾಗಿಕೊಳ್ಳಲು ಅಂದರೆ ಏನು ಗೊತ್ತಾ? ನೋಡ್ರಿ, ಉದಾಹರಣೆಗೆ ನಿಮ್ಗೆ ಹಿಂಗೆ ಹೇಳ್ತೀನಿ. ಇದು 2 ಪಿಲ್ಲರು, ಇದು ಆಧಾರ. ಇದು 2ನ್ನ ಕೈಗಳಲ್ಲಿ ಬಲವಾಗಿ ಬಗ್ಸ್ದ ಅಷ್ಟೇ, ದಿಢೀರಂತ ಎಲ್ಲ ಬಿಲ್ಡಿಂಗೇ ಬಿದ್ದೋಯ್ತು. ಇವನ ಮೇಲೂ ಬಿತ್ತು, ಇವನು ಸತ್ತ. 3000 ಜನ ಹೆಂಗಸರು ಗಂಡಸರು ಎಲ್ಲ ಸೇರಿದವ್ರೆ, ಫಿಲಿಷ್ಟಿಯರೆಲ್ಲ ಸತ್ತರು. ಅದಕ್ಕೆ ಮುಂಚೆ ರಾಶಿಯಾಗಿ ಕೊಂದಿದ್ದ ಅದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಈಗ ಕೊಂದ. ಇದರ ಹಿಂದುಗಡೆ ವ್ಯಾಪರಿಸಿದ ಶಕ್ತಿ ದಾಗೋನ್. ಸಂಸೋನನು ಸತ್ತು ಹೋದ, ಅವನು ಸತ್ತು ಹೋದ. ಆದರೆ ದಾವೀದನಿಗೆ ವಿರುದ್ಧವಾಗಿ ಗೋಲಿಯಾತನು ಎದ್ದು ಬಂದ. ಗೋಲಿಯಾತನನ್ನು ಚೂಬಿಟ್ಟ ಶಕ್ತಿ ಅದು ದಾಗೋನಿನ ಶಕ್ತಿಯಾಗಿತ್ತು. ದ ಸ್ಪಿರಿಟ್ ಆಫ್ ಡ್ಯಾಗನ್. ಆಮೇಲೆ ಆ ಶಕ್ತಿನೇ ಗೋಲಿಯಾತನನ್ನು ಚೂ ಬಿಟ್ಟಿತ್ತು. ಆದರೆ ದಾವೀದನು ಸೋಲಿಲ್ಲ. ದಾವೀದನು ಆ ಗೋಲಿಯಾತನ ತಲೆಯನ್ನು ಎತ್ಕೊಂಡ್ಬಂದ. ಇವತ್ತು ಯೇಸುವಿನ ನಾಮದಲ್ಲಿ ಹಲ್ಲೆಲೂಯ, ನನ್ನನ್ನು ನಿನ್ನನ್ನು ದೇವರ ಅಭಿಷೇಕ ಮಾಡಿರೋದು ಶತ್ರುವಿನ ತಲೆ ಎತ್ತೋದಕ್ಕೆ, ಅಂಧಕಾರ ಶಕ್ತಿಗಳ ಫಲಗಳನ್ನು ಮುರಿಯೋದಕ್ಕೆ. ಒಂದು ಮಾತು ನಾನು ಹೇಳಿ ನಿಲ್ಲಿಸ್ತೇನೆ. ನಮ್ಮ ದೇವರ ಮುಂದೆ ಅಡ್ಡ ಬೀಳಬೇಕಾದದೆಲ್ಲ ಬೀಳಲೇಬೇಕು. ಮೊಣಕಾಲು ಮಡಚಬೇಕಾದದೆಲ್ಲ ಮಡಚಲೇಬೇಕು. ಇವತ್ತು ಯೇಸುವಿನ ನಾಮದಲ್ಲಿ ಎಷ್ಟು ಜನ ಹೇಳ್ತೀರಾ? ಯಾರು ಏನಾದರೂ ಮಾಡಲಿ, ಅಡ್ಡ ಬೀಳಲೇಬೇಕಾಗುತ್ತೆ. ನಮ್ಮ ದೇವರ ಮುಂದೆ ಅಡ್ಡ ಬೀಳಲೇಬೇಕು. ಹಾಲೆಲೂಯ, ಹಾಲೆಲೂಯ. ನನ್ನ ದೇವರ ಕ್ರಿಯೆಗಳು ನನಗೆ ಭಾಳ ಇಷ್ಟ. ಒಂದು ಕಡೆ ಗೋಲಿಯಾತನನ್ನು ಚೂ ಬಿಟ್ಟರೆ ದೇವರು ಇಲ್ಲಿಂದ ದಾವೀದನ್ನ ಎಬ್ಬಿಸ್ತಾನೆ. ಒಂದು ಕಡೆ ಫರೋನನ ಶಕ್ತಿಗಳು, ಈ ದಾಗೋನ ಶಕ್ತಿ ಚೂ ಬಿಟ್ಟರೆ ದೇವರು ಮೋಶೆನ ಎಬ್ಬಿಸ್ತಾನೆ. ಒಂದು ಕಡೆ ನೆಬೂಕದ್ನೆಚ್ಚರನನ್ನು ಎಬ್ಬಿಸ್ಬಿಟ್ರೆ ದಾನಿಯೇಲನನ್ನು ದೇವರು ಎಬ್ಬಿಸ್ತಾನೆ. ಕಮಾನ್, ಅರ್ಥ ಆದವರು ಮಾತ್ರ ಗಟ್ಟಿಯಾಗಿ ಆಮೇಲೆ ಹೇಳ್ರಿ. ಅರ್ಥ ಆದವರು ಮಾತ್ರ ಆಮೇಲೆ ಹೇಳ್ರಿ. ಹಲ್ಲೆಲೂಯ. ಒಂದು ಕಡೆ ಇಸಬೇಲೆಲ್ಲ ಶಕ್ತಿ ಮೇಲಕ್ಕೆ ಬರುವಾಗ ದೇವರು ಏಲಿಯನಂತ ಅಭಿಷಕ್ತರನ್ನ ಎಬ್ಬಿಸ್ತಾರೆ. ಏರೋದನ್ನ ಶಕ್ತಿಗಳು ತಲೆ ಎತ್ತುವಾಗ ಮರುಭಾಗದಲ್ಲಿ ಯೇಸುವಿನ ಶಕ್ತಿ ಅದಕ್ಕಿಂತ ಪ್ರಬಲವಾಗಿ ದೇವರು ಎಬ್ಬಿಸ್ತಾನೆ. ಇವತ್ತು ಯೇಸುವಿನ ನಾಮದಲ್ಲಿ ನಿನಗೆ ವಿರುದ್ಧವಾಗಿ ಏನೆಲ್ಲ ತಂತ್ರ ಉಪಾಯ ಮಾಡಿದ್ರು ಅದಕ್ಕೆ ಕೌಂಟರ್ ಕೊಡೋದಕ್ಕೆ ಅದಾದ ಕಾಲಘಟ್ಟಗಳಲ್ಲಿ ಒಂದೊಂದು ಅಭಿಷಕ್ತರನ್ನ ದೇವರು ಎಬ್ಬಿಸ್ತಾನೆ ಇರ್ತಾನೆ. ಆ ಅಭಿಷಕ್ತಳು ನೀನು, ಆ ಅಭಿಷಕ್ತನು ನೀನು, ಆ ಅಭಿಷಕ್ತ ನೀನು, ಆ ಅಭಿಷಕ್ತ ನಾನು. ಈ ಕಾಲಘಟ್ಟಗಳಲ್ಲಿ you must understand the battle. ಆಮೇಲೆ ಎದ್ದು ನಿಂತ್ಕೊಳ್ರಿ, ಎದ್ದು ನಿಂತ್ಕೊಳ್ರಿ. ಶಬ್ದ ತೆಗೆದು ಪ್ರಾರ್ಥನೆ ಮಾಡ್ರಿ. ಯಾವುದು ಶಕ್ತಿ ತಲೆ ಎತ್ತಿರೋದು? ಎಲ್ಲಿಂದ ತಲೆ ಎತ್ತಿದೆ?
ದೇವ ಮಕ್ಕಳಿಗೆ ವಿರುದ್ಧವಾಗಿ ಅಟ್ಟಹಾಸ ಮೆರೆಯುವ ಅಂಧಕಾರ ಶಕ್ತಿಗಳ ಬಲಗಳನ್ನು ತುಳಿಯುವ ಅಧಿಕಾರ ದೇವರು ನಿನಗೆ ಕೊಟ್ಟಿದ್ದಾನೆ. ಅವನ ತಂತ್ರೋಪಾಯಗಳನ್ನು ಅರ್ಥ ಮಾಡ್ಕೋ. ಶಬ್ದ ತೆಗೆದು ಪ್ರಾರ್ಥನೆ ಮಾಡ್ರಿ. ಪ್ರಾರ್ಥನೆ ಮಾಡ್ರಿ. ಶಕ್ತಿಯುತವಾಗಿ ಶಬ್ದ ತೆಗೆದು ಪ್ರಾರ್ಥನೆ ಮಾಡ್ರಿ. ಆತ್ಮಿಕ ರಂಗದಲ್ಲಿ ದೇವರಿಗೆ ಪ್ರಯೋಜನಕ್ಕೆ ಬರಬೇಕಾದಂಥ ಅನೇಕರನ್ನ ನುಂಗುವ ಶಕ್ತಿ, ಆತ್ಮಿಕತೆಯಲ್ಲಿ ನುಂಗುವ ಶಕ್ತಿ ಯೇಸುವಿನ ನಾಮದಲ್ಲಿ ಇವತ್ತು ನಿರ್ವೀರ್ಯವಾಗಲಿ. ಸಭೆಯ ಆಲಯದಲ್ಲಿ ಬೆಳಕಾಗಬೇಕಾದವರು, ದೀಪ ಉರಿಸಬೇಕಾದವರು, ಮುಂದಿನ ಪೀಳಿಗೆಗೆ ಯಾಜಕರಾಗಬೇಕಾದವರು, ಓಫ್ನಿ ಫಿನಿಯಾಸನಂತವರನ್ನ ಕೊಂದಂತ ಶಕ್ತಿ, ಸೌಲನನ್ನ ಅಭಿಷೇಕ ನಷ್ಟಪಡಿಸಿದ ಶಕ್ತಿ, ಸಂಸೋನನ ಕೊಂದ ಶಕ್ತಿ ನಮ್ಮಲ್ಲಿ ಯಾರನ್ನು ನಷ್ಟಪಡಿಸಬಾರದು. ಶಕ್ತಿಯುತವಾಗಿ ಪ್ರಾರ್ಥನೆ ಮಾಡ್ರಿ. ಹಾಲೆಲೂಯಾ. ಓ ಇನ್ವಿಸಿಬಲ್ ಬ್ಯಾಟಲ್, ಅದೃಶ್ಯವಾದ ಯುದ್ಧ ಈಗ ಯೇಸುವಿನ ನಾಮದಲ್ಲಿ ದೂತ ಸೈನ್ಯ ನಮಗಾಗಿ ಇಳಿದು ಬರಲಿ. ಕಾಣುವ ಮಂಡಳವಲ್ಲ, ಕಾಣದೇ ಇರುವ ಮಂಡಳದಲ್ಲಿ ಅಧಿಕಾರ ಚಲಾಯಿಸುವ ರಾಜತ್ವಗಳು, ಅಧಿಕಾರಗಳು, ಅಂಧಕಾರ ಶಕ್ತಿಗಳು, ದುಷ್ಟಾತ್ಮ ಸೇನೆಗಳು, 4 ಮಂಡಲಗಳಲ್ಲಿ ಕ್ರಿಯೆ ಮಾಡ್ತಾ ಇರುವ ದುರಾತ್ಮಗಳನ್ನು ಯೇಸುವಿನ ನಾಮದಲ್ಲಿ ನಾವು ಅರೆಸ್ಟ್ ಮಾಡ್ತಾ ಇದ್ದಾವೆ. ಸ್ವಾಧೀನ ಮಾಡಿಕೊಳ್ಳಬೇಕಾದದನ್ನು ಸ್ವಾಧೀನ ಮಾಡಿಕೊಳ್ಳತಕ್ಕಂತೆ ಪವಿತ್ರಾತ್ಮನ ಅಭಿಷೇಕ ಒಬ್ಬೊಬ್ಬರ ಮೇಲೆ ಇಳಿದು ಬರಲಿ. ಆ ಬೆಂಕಿ ಅಭಿಷೇಕ ಇಳಿದು ಬರಲಿ. ಒಬ್ಬನ 1000 ಜನರನ್ನ, 10,000 ಜನರನ್ನ ಓಡಿಸುವ ಅಭಿಷೇಕ. ಸಭೆ ಜಯಶಾಲಿ, ಪೂರ್ಣ ಜಯಶಾಲಿ ಯೇಸುವಿನ ನಾಮದಲ್ಲಿ ನಾವು ಡಿಕ್ಲೇರ್ ಮಾಡ್ತಾ ಇದ್ದೇವೆ. ಮಾಡಿರೋದಕ್ಕಾಗಿ ಸ್ತೋತ್ರ. ಸಮಾಧಾನವಾಗಿ ನಿನ್ನ ಜನರನ್ನು ಕಳಿಸ್ಕೊಡು. ಯೇಸುವಿನ ನಾಮದಲ್ಲಿ ಬೇಡ್ತಾನೆ. ಜನ ಗಟ್ಟಿಯಾಗಿ ಹೇಳ್ರಿ ಆಮೆನ್.